चोकरी नमदू के पैसा देखो डबल ಕೊಡ್ತಾವ್ अरे चोकरी ಮತ್ತೆ ತಡ ಮಾಡಿದ್ರಿ ಇದ ಖುಷಿ ಒಳಗ ಹಾಗೆ ಹೋಗ್ಲಿ ಸ್ವಲ್ಪ ನೀನು ಹಣ್ಣ ಕೊಟ್ಟ ರಿಕಾರ್ಡ್ ಹಾಡಿ ಹಂಗ ನಮ್ಮನ್ನ ಕಳಿಸೋದು ಬೇಡ ನಾನ ಎರಡು ಒಗಟ್ಟು ಹೇಳ್ತೀನಿ ಆ ನಂತರ ನನ್ನ ಐಡಿಯಾ ನೋಡಿ ನಮ್ಮೂರಿಗೆ ಸಾಪ್ ಬಂದಾನಂದ್ರ ಒಂದಾದ್ರೂ ಹೇಳಲೇಬೇಕ ಮಗ ಅದ ನೀ ಬಿಡಿಸ್ದಿ ಅಂದ್ರ ನಿನಗ ಇಂತದ ನಾವೇ ಕೊಡ್ತೀವಿ चोकरी ನಮ್ದು ರಂಗಂದು ಬಾಯಿ ಪ್ರಶ್ನೆ ಕೇಳ್ತಾವ್ ನಮ್ದು ನಿಮ್ದು ಹೆಲ್ಪ್ ಮಾಡ್ತಾವ್ ಚೋಕರಿ ಯಾ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಮತ್ತ ಹೊಟ್ಟಿ ಮೇಲೆ ಹೊಟ್ಟಿ ತೂತ್ನಾಗ ಒಂದು ಗುಟ್ಟ ಏನದೆ ಚೋಕರಿ ಹೊಟ್ಟಿ ಮ್ಯಾಗ ಹೊಟ್ಟಿ ಪೇಟ್ ಮೇ ಪೇಟ್ ಮಧ್ಯದಾಗೆ ಗುಟ್ಟ ಅರೆ ಚೋಕರಿ ನಿಮ್ದಕ್ಕೆ ಸಂಬಂಧಪಟ್ಟ ಚೋಕರಿ ನಿಮ್ದಕ್ಕೆ ಸಂಬಂಧಪಟ್ಟದ್ದು ನಮ್ದಕ್ಕೆ ಹೆಂಗ್ ಸಂಬಂಧ ಪಡ್ತೈತಿ ನಿಮ್ದಕ್ಕೂ ಹೋಗಲ್ಲ ಸಂಬಂಧಪಟ್ಟಿರೋದು ನಂಗೆ ಗೊತ್ತಾಗ್ಲಿಲ್ಲಪ್ಪ ತಡಿ ಯಾಕೆ ಅವಸರ ಮಾಡ್ತಿ ಪಾಪ ವಿಚಾರ ಮಾಡ್ಲ ಏನು ಗೂಟಾಗ ಹಟ್ಟ ಅಂದಲ್ಲ ಏನದ್ರ ಅರ್ಥ ಚೋಕರಿ ಇದು ನಮ್ದಕ್ಕೆ ಒಂದ್ ಸ್ವಲ್ಪ ಐಡಿಯಾ ಬಂತು ಚೋಕರಿ ಸ್ವಲ್ಪ ಬಂತು ಯಾವನು ಬಂತು ಯಾವಾಗ ಬಂತು ಎಷ್ಟೊಂದು ಪೇಟ್ ಮೇ ಪೇಟ್ ಮಧ್ಯದಲ್ಲಿ ಗುಟ್ಟ ಬೀಸುಂದು ಕಲ್ಲು अच्छा है ना भैया भैया ನಮ್ದುಕ್ಕೆ ಐಡಿಯಾ ಅದಾವು ಇನ್ನೊಂದು ಹೇಳ್ರಿ ಮತ್ತೆ ಬಿಡ್ತೀವಿ ಬೋಲ್ ಭಯ್ಯ ಒಂದು ಹಿಡಿದ್ರ ಎರಡು ಜೋಲ್ತೈತಿ ಏನು ಹಂಗಲ್ಲದ ಉದ್ದಂದ್ ಹಿಡಿದ್ರ ದುಂಡಂದ್ ಜೋತಿ ಆಡ್ತೈತಿ ನಮ್ ಕಡೆ ಹಿಂಗ್ ಹೇಳ್ತಾರ ಚೋಕ್ರಿ ತಡಿ ಅವ ಏನ್ ಹೇಳ್ತಾನ ಇದ್ರ ಬಗ್ಗೆ ನಮ್ದು ಸಂಬಂಧ ಇಲ್ಲ ನಿಮ್ದುಕ್ಕೆ ಸಂಬಂಧ ಇಲ್ಲ ಮುಂದುಗಡೆ ಯಾರು ಗುಡ್ಡ ಅದಾವ್ ಗುಡ್ಡ ಎರಡು ಹಿಡಿದ್ರ ಒಂದು ಜೋಲ್ತಾವ್ ಅಂದ್ರ ನಿನ್ಗೇನಾರು ಐಡಿಯಾ ಐತಿ ಅರೆ ಗುಡ್ಡನೂ ಹೇಳಂಗಿಲ್ಲ ನಮ್ದುಕ್ಕೆ ಮತ್ತೊಂದು ಐಡಿಯಾ ಮಾಡ್ತಾವ್ ಎರಡು ಹಿಡಿದ್ರ ಒಂದು ಜೋಲ್ತಾವ್ ಅಂದಂಗ ಒಂದು ಹಿಡಿದ್ರ ಎರಡು ಜೋಲ್ತಾವ್ ನಾನು ಹೇಳಕ ಎರಡು ಹಿಡಿದ್ರ ಒಂದು ಜೋಲಂಗಿಲ್ಲ ಭಯ್ಯ ನಮ್ದಕ್ಕೆ ಕೇಳ್ತಾವ್ ನೀವು ಪ್ರಶ್ನೆ ಕೇಳಿದಾವು ನಾವು ವಿಚಾರ ಮಾಡಿ ನಮ್ಗೆ ಸ್ವಲ್ಪ ಲೇಟ್ ಆಗ್ತದೆ ನೀವು ಸ್ವಲ್ಪ ಕಾಯ್ಬೇಕು ನೀವು ಗಡಬಡ ಮಾಡವಂಗಿಲ್ಲ ಅವಸರ ಮಾಡೋಂಗಿಲ್ಲ ಚೋಕ್ರಿ ಕರೆಕ್ಟ್ ಐತಿ ಚೋಕ್ರಿ ನಾನು ಈ ಪ್ರಶ್ನೆ ಉತ್ತರ ನನಗೆ ಗೊತ್ತೈತಿ ಚೋಕ್ರಿ ನಿಮ್ದಕ್ಕೆ ನಾನು ಕಿವ್ಯಾಗ ಹೇಳ್ತಾವ್ ನಿಮ್ಮ ಬಾಯಾಗೆ ಆ ಕಡೆ ಬೋಲ್ತಾವ್ ಇನ್ನೊಂದ್ ಸ್ವಲ್ಪ ಒಳಗರ ಬರ್ಬೇಕಿಲ್ಲ ಬಾರ್ಲೆ ಬಡಿಲಿ ತಕಡಿ ನಿಮ್ದಕ್ಕೆ ಇಷ್ಟೆಲ್ಲ ಒಟ್ಟಿಗ ಉತ್ತರ ಕೊಟ್ಟಿ ಅಂದಂಗ ಆದ್ರೆ ನಮ್ದು ಒಂದ್ ಅದಾವ್ ನಮ್ದು ಒಂದು ಪ್ರಶ್ನೆ ಅದಾವ್ ಇಷ್ಟೊತ್ತನ ಮತ್ ನಿಂದು ಮುಗಿಸಿದ್ಯ ಅವಂದು ಮುಗಿಸ್ಬಾರ್ದ ಹೇಳ ಅದು ನಿಮ್ದಕ್ಕೆ ಸಂಬಂಧ ಇಲ್ಲ ನಮ್ದಕ್ಕೆ ಸಂಬಂಧ ಇಲ್ಲ ನಿಮ್ದಕ್ಕೆ ಸಂಬಂಧ ಇಲ್ಲ ನಿಮಗ ಸಂಬಂಧ ನಮ್ದು ಭಯ ಅಂತ ಕೇಳ್ತಾವ್ ನಾವು ಭಯ್ಯ ಪ್ರಶ್ನೆ ಕೇಳ್ತಾವ್ ಯಾವ್ದು ಬೇಕಾದ ಕೇಳ ಮಾಡ್ಬೇಕಾದ್ರ ಬಾಳ ಖುಷಿ ಆಗೈತಿ ಭಯ್ಯ ಬಾಳ ಖುಷಿ ಆಗೈತಿ ಮಾಡಾದ್ಮೇಲೆ ಯಾಕಾರು ಮಾಡಿನಪ್ಪ ಅಂತ ಬಾಳ ಬೇಜಾರಾಕೈತು ಬಾಳ ಬೇಜಾರಾಕೈತಿ ಉತ್ತರ ಬೋಲ್ ಭಯ್ಯ ಉತ್ತರ ಬೋಲ್ ಬಾಳ ಖುಷಿ ಮಾಡಿದ್ಮೇಲೆ ಯಾಕೆ ಮಾಡಿದ್ವಿ ಅಂತ
ನಾನ ವಿಚಾರ ಒಬ್ಬನೇ ಮಾಡೋದಕ್ಕಿಂತ ನಾನು ಬಾ ಅಂದೆ. ನಂದಿದ್ರಾಗ ಹೆಲ್ಪ್ ಇಲ್ಲ. ನಾನು ಜೋತಿ ಆಡ್ತೈತಿ, ಗುಂಡಿ ಆಡ್ತೈತಿ, ಇಂಥವೆಲ್ಲ ಹೇಳಿ ನನಗೆ ಹೆಲ್ಪ್ ಮಾಡು. ನಾನು ನೀನು ನೀನ ಬಂದಿ ಬಾ. ನಾ ಹೇಳೋ ಭಯ್ಯ ನಾ ಹೇಳೇನ ಅಲ್ಲಿ ಹೇಳ ಕೇಳ್ದ ಮಾವ ನಾನು. ಓಯ್ ಭಯ್ಯ ಭಯ್ಯ ಓಯ್ ನಾವು ಕೇಳಿದಾವು ನೀವು ಅಲ್ಲಿ ಯಾಕೆ ಹೇಳ್ತಾವ್? ಹೆಲ್ಪ್ ಕೇಳಕ ಉತ್ತರ ಸಿಕ್ಕ್ರ ಆತ ಇಲ್ಲ ಮಗನ. ನಮ್ಗೆ ಇಲ್ಲೇ ಸಿಗ್ಬೇಕು, ಆ ಕಡೆ ಅಲ್ಲ. ನಾನು ಹೇಳಿಬಿಡ್ತೀನಿ, ಹೇಳಿ ಮತ್ತೆ ಲೇಟ್ ಮಾಡೋದು ಹೋಗೋದು ಬೇಡ. ನಿಮ್ಗೆ ಯಾಕೆ ಚೌಕ್ರಿ ಮೇಲಿಂದ ಭಯಂಕರ ಮನ್ಸುಂಟು? ಆ ಕಡೆ ತಿರುಗ್ತೀರಿ, ನಮ್ಮ ಕಡೆ ತಿರುಗಿ. ಇಲ್ಲೇ ಮಗನ, ಆ ವಿಚಾರಕ್ಕೆ ನೀ ಮಾತಾಡಕ್ ಬರ್ಬೇಡ. ನಾವು ಬ್ಯಾರೆನೆ ಮಾತಾಡ್ತೀವಿ. ಮತ್ತ ನಾ ಪ್ರಶ್ನ ಕೇಳಿದಾವ್ ಮಾಡಿದ್ವಿ ಅಂದ್ರ ಕೇಳಿದಾವು. ನೀವು ಚೌಕ್ರಿ ಹತ್ರ ಏನ್ ಮಾತಾಡೋದೈತಿ? ನಾನು ನೀನು ಹಣ್ಣು ತಗೊಳಕ್ ಬಂದೀವಿ, ಚಂದ ರೀತಿಯಿಂದ ಹಣ್ಣು ತಕೊಂಡು ಹೋಗೋದು ಬಿಟ್ಟು ನೀನು ಉಪ್ರಾಟಿ ಮಾತಾಡಕ್ ಹೋಗ್ಬೇಡ. ನಮ್ದಕ್ಕೆ ನಾ ಉತ್ತರ ಕೊಡ್ತೀನಿ. ನಮ್ದಕ್ಕೆ ನೀವು ಎರಡು ಪ್ರಶ್ನ ಕೇಳಿದಾವು, ನಾವು ನಿಮ್ದಕ್ಕೆ ಏನ್ ರಗಳೆ ಮಾಡದೆ ನಾವು ನಿಮ್ಗೆ ಉತ್ತರ ಹೇಳಿದಾವು. ಆದ್ರೆ ನಮ್ದು ಒಂದು ಪ್ರಶ್ನೆಗೆ ನಿಮ್ಗೆ ಉತ್ತರ ಅಲ್ಲಿ ಕೇಳ್ತೀರಿ ಬಿಟ್ರೆ ನನ್ನ ಹತ್ರ ಯಾಕೆ ನೀವು ಮಾತಾಡುದಿಲ್ಲ? ಅದು ವಿಚಾರ ಮಾಡಕ್ ಹತ್ತೀವಿ ಬಿಟ್ರ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಂಗಿಲ್ಲ ಅಂತ ಹೇಳಂಗಿಲ್ಲ. ಹೇಳ್ತೀನಲ್ಲ, ಬೋಲ್ ಬೋಲ್ ಬೋಲೆ. ಮತ್ ಏನಲ್ರಿ, ಸಾಲ ಮಾಡಬೇಕಾದ್ರ ಬಾಳ ಖುಷಿ ಆಕೈತಿ, ಅದನ್ನೇ ಒಮ್ಮೆ ತುಂಬಬೇಕಾದ್ರ ಬಾಳ ತ್ರಾಸ ಆಕೈತಿ ಅಂದಾಕತ್ತಾನ ಮಗ. ಕುಂತವ್ರು ಏನಾದ್ರು ಇವನ್ ಹೆಡ್ವಟ್ಟಿಗೆ ಬೇರೆ ತೊಳ್ಕೊಬೇಕ. ಮತ್ ಏನು ಅಲ್ಲದ ಸಾಲದ ವಿಚಾರ ಹೇಳಾಕತ್ತಾನ. ಮುಗೀತಾನ? ಬರಬ್ಬರೇ ಭಯ, ನೀವು ಬಾಳ ಬುದ್ಧಿವಂತ ಅದೀರಿ. ಬುದ್ಧಿವಂತಿಲ್ಲ, ನಾನು ಈ ಪಿರಡಿಗೆ ಹಿಡಿತೇನ, ಹಂಗ ಹಿಡಿಯಂಗಿಲ್ಲ ಅಂದಂಗ ಈಗೆಲ್ಲ ಸುದ್ದ ಹಣ್ಣು ಕೈಯಾಗ ಹಿಡಿದೇವಿ. ಈಗ ಇಷ್ಟು ಮಾಡಿದ್ರ ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ. ಅಂದ ಮೇಲೆ ನಮ್ಮ ವಿಟಿಯರ್ ಹತ್ರ ಹೇಳ್ಬಿಡೋಣ ಒಂದ. ಸೀಲು ಹೊಡೆಸಿತು ಹುಡುಗಿನ, ಕಾಶಿಟ್ಟು ಕೇಳದೆ ಕನ್ಫರ್ಮ್ ಮಾಡದೆ ಕಚ್ಚಿಕೊಂಡು ಹೋಯ್ತು ಹೃದಯನ. ಕಣ್ಮುಚ್ಚಿ ಕುಂತರು ಕನ್ಫ್ಯೂಸ್ ಆಗಿದ್ದರು, ಕಳಚಿ ಕೊಟ್ಟೆ ಬಿಟ್ಟು ಪ್ರೀತಿನ. ತುಂಟರ ಗಾಳಿ ನಮ್ ಸುಂಟರ ಗಾಳಿ. ಸರಕ್ಕು ಅಂದು ಯಾಕೆ ಕಿರಿಕು ಮಾಡ್ತೀಯೇ ಮಾಡ್ತೀಯೇ ಮಾಡ್ತೀಯೇ? ನಿನ್ನ ದಾವಣಿ ಲಂಕದ ಪರಸೆ ಪರಸೆ ಕಂಡು ಒಂದೊಂದು ಅಂಗಕ್ಕೂ ಕಡ್ಲೆ ಪರಸೆ. ನನ್ನ ನರ ನರದ ತಂತಿಯ ಎಸ್ಸಮ್ಮಸೆ, ದಿನ ಓದುತ್ತಾ ಕುಂತಿಯ ಜಿಗರಿ ಮೀಸೆ. ಗುಂಡಿಗೆ ಒಳಗೊಂದು ಬಸ್ತು ಕಣೆ, ನಿನ್ನ ಗುಂಡಿಗೆ ಒಳಗೊಂದು ಬಸ್ತು ಕಣೆ, ಅದು ಟಚ್ಚಾದ ಕೂಡ್ಲೆ ನಾ
ಹಸಿಯುತಿಯ ಹಗ್ಗಾನ ಹೊಸಯುತಿಯ ಕದ್ದು ನೀನು ಸಿಯುತಿಯಲ್ಲೇ ತೀಯಲ್ಲೇ ತೀಯಲ್ಲೇ ಬಯಕೆನ ಬಸಿಯತಿಯ ತಿಂದುಂಡು ಹಸಿಯತಿಯ ಜೀವನ ಬಸಿಯತಿಯಲ್ಲೋ ತೀಯಲ್ಲೋ ತೀಯಲ್ಲೋ ನಂಗೆ ಸೂತ್ರ ನೀನಾದರೆ ಗಾಳಿಪಟ ನಿಂಗೆ ಮಾತ್ರ ನಾನಾದರೆ ಧೂಳಿಪಟ ಇದ್ದೀನೆ ಹಿಂಗೇನೆ ಉಲ್ಟಾ ಪಲ್ಟಾ ಅನುಭವಿಸಿ ಬಿಟ್ಟರೆ ಟಾಟ ರಾತ್ರಿಯೆಲ್ಲ ಸ್ವರ್ಗದಲ್ಲಿ ತಿನಿಸಿದೆ ಬೀಳ್ಯ ನಾ ಇಡೀ ರಾತ್ರಿ ಸ್ವರ್ಗದಲ್ಲಿ ತಿನಿಸಿದೆ ಬೀಳ್ಯ ನಾ ಬೆಳಗೆದ್ದು ಕಣ್ಬಿಟ್ರೆ ಕಲಾಸಿ ಬಾಳ್ಯ ಗಾಳಿ 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 ಸುಂದರ ಗಾಳಿ ರಂಗು 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 ರಂಗಾಲಿ ಗಾಳಿ 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 ಸುಂಟರ ಗಾಳಿ ರಂಗು 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 ರಂಗೋಲಿ ಸುಂದರ ಗಾಳಿ ಹಚ್ಚುತ್ತೈತೆ ಮೈಯನ್ನ ರಂಗು ರಂಗೋಲಿ ಹಚ್ಚುತ್ತೈತೆ ಅಂದಾನ ಮುಚ್ಚಿಟ್ಟುಕೊಳ್ಳದೆ ಬಿಚ್ಚಿ ಬಿಚ್ಚಿ ತೋರ್ಸು ಹಸಿನ ಕಿಚ್ಚಿಟ್ಟುಕೊಳ್ಳದೆ ಬಾಚಿಟ್ಟು ತುಂಬಿಕೋ ಚುಚ್ಚಿ ಚುಚ್ಚಿ ಕೊಳ್ಳೋ ಮನಸ್ಸನ್ನ ಸುಂದರ ಗಾಳಿ ಏ ಸುಂಟರ ಗಾಳಿ ಸುಂಟರ ಗಾಳಿ ಡೋಲು ಬಡಿಸಿತು ಹುಡುಗನ್ನ ಚೆಂಗು ಚೆಂಗಾಲಿ ಚೆಂಗು ಚೆಂಗಾಲಿ ಗಾಳಿ ಬಂದ್ ಕಡೆ ತೂರ್ಕೊಳ್ಳಲ್ಲೋ ಇತ್ತಾಗ ಬಂದ ನಮ್ಮಪ್ಪ ಈಗ ಏನ್ ಮಾಡೋದು? ರಂಗು ಏನು ಮಾಡುದು ಅಂತ ತಿಳಿಯುವಂತಲ್ಲ. ಅಲ್ಲಲ್ಲಲ್ಲಲ್ಲಲ್ಲ ಇದ್ರ ಅಪ್ಪ ಬರಾಕತ್ತಾನಂದ್ರ ಎಲ್ಲಾ ಕೆಲಸ ಕೆಡ್ತು ನೋಡ್ರಿ, ಎಲ್ಲಾ ಕೆಲಸ ಕೆಡ್ತು. ನಿಮ್ದುಕ್ಕೆ ಅಪ್ಪ ಬರಕತ್ತಾವ. ಓ ನಮ್ದುಕ್ಕೆ ಅಪ್ಪ ಕಥಾವ್. ಅದನ್ನ ನೀವು ಹಿಡ್ಕೊಳಕ್ ಕಥಾವ್. ಯಾಕಂದ್ರೆ ಒಂದು ಹೆಣ್ಣಿಂದು ಸವಾಸ ಮಾಡಿ ಯಾರು ಒಳ್ಳೆಯರಾದವರು ಏನೋ ನಿಮ್ದುಕ್ಕೆ ಅಪ್ಪ ಬರ್ತಾವ ಅಂದ್ರೆ ನಮ್ದು ನಡುಕ ಬರ್ತಾವ್. ಹಿಂಗಿಂಗ್ ಮಾಡಕ್ ಬಿಟ್ಟಿದ್ರಿ. ಈಗ ನಡ್ಕೊಂಡ್ ಬರಾಕತ್ತಿ. ಅದೀಗ ಹೋದಾವ್ ಮತ್ತೆ ಹಿಂಗಿಂಗ್ ಮಾಡೋದು ಬರಂಗಿಲ್ಲ ಅವು. ಬರಕತ್ತಾವ. ಓ ಭಯ್ಯ ಈ ಕಡೆ ಬರಾಕತ್ತ. ಉದರ್ ಉದರ್ ಲೇ ಉದರ್. ನಮ್ದಕ್ಕೆ ಒಂದು ಐಡಿಯಾ ಅದಾವ. ಏನದಾವ್? ಒಂದು ಐಡಿಯಾ ಅದಾವ. ಒಂದ್ ಐಡಿಯಾ ಐತಿ. ಒಂದು ಐಡಿಯಾ ಅದಾವ. ಒಂದ್ ಐಡಿಯಾ ಐತಿ ಅಂದ್ರ ಹೇಳ್ಬಿಡ. ಹೊಡ್ತಾ ಬೀಳ್ತೈತಿ ಪೆಟ್ಟ, ಅದಾದನು ತಪ್ಸ್ಕೋಬೇಕು ಮತ್ತ. ಎಲ್ಲಿ ಓಡ್ ಹೋಗೋದು ಬೇಡ. ಹಾ ಅಂಗಡಿಯಾಗ ಗೊಂಬೆಗಳು ನಿಲ್ತಾವಲ್ಲ ಹಾ ಹಾಗೆ ನಿಂತು ಬಿಡೋನು. ಹಾ ಓಕೆ ಓಕೆ. ಹಾ ಅಂಗಡಿಯಾಗ ಗೊಂಬೆಗಳು ನಿಂತಂಗ ನಿಂತು ಬಿಡು ಅಂತೇನ. ಏನ್ ಮಾಡೋದು ಗೊತ್ತ? ರಂಗಂದು ಬಾಯಿ ನಿಮ್ದು ಮುಚ್ಕೋ, ನಿಂದು ಮುಚ್ಕೋ. ಬಾಯಲ್ಲೋ ಮತ್ತೇನ್ ತೆಗೆದಿದ್ರಿ? ಮುಚ್ಕೋ, ಕಿವಿ ಹಾ ಹೋ. ಏ, ಚಕ್ರಿ ಆಮೇಲೆ ನಾ ಮುಚ್ಕೊಂತೀನಿ, ನಾನು ಮುಚ್ಕೊಂಡೇ ಬಂದೀನಿ. ಕಿವಿ ಅಂತ ಹೇಳಲಿ ಏ, ಕಿವಿ ಮುಚ್ಕೊಳ್ಳೋ ಕಿವಿ. ಯಾಕೆ ಬರಾಕತ್ತಾನ? ಮಾತಾಡ್ಬೇಕಾದ್ರ ಸರಿ ಮಾತಾಡು. ಮೀನಿಂಗ್ ಇರ್ಬೇಕು. ಹಾ, ಚಕ್ರಿ ಹಾ. ನಿಮ್ದುಕ್ಕೆ ಕಣ್ಣು ಮುಚ್ಕೋ. ಕಣ್ಣು ಮುಚ್ಕೋ. ಓ ನಿಮ್ದುಕ್ಕೆ ಕಣ್ಣು ಮುಚ್ಕೋ. ನಮ್ದುಕ್ಕೆ ಬಾಯಿ ಮುಚ್ತಾವ್, ನಿಂತ್ಕತ್ತ ಸರಿತಾವ್. ಸರಿತಾವ್. ಅವಂದು ಅಪ್ಪಂದು ಬರ್ತಾವ್, ನಿಮ್ದು ಅಪ್ಪಂದು ಬರ್ತಾವ್. ಯವ್ವ ಮಗಳ ರಂಗು ಎಲ್ಲಿ ಹಾಳಾಗೋದ್ಲ ಅಂತೀನಿ. ನಾ ಬರಾಕ್ ಇಷ್ಟೊತ್ತಾತ್ ನೋಡ್ರಿ. ಅಲ್ಲ ನನ್ನ ಮಗಳು ಎತ್ತ ಹೋದ್ಲ ಅಂತ ಎಲ್ಲಿ ಯಾರು ಕೂಟ ಕೊಡ್ದಾಡಕತ್ತಾಳ ಏನು? ಅಲ್ಲ ಗೌಡ್ರ ಮನೆ ಕೆಲಸ ಮುಗಿಸಿ ಬರಾಮುಟ್ಟ ಇಷ್ಟೊತ್ತಾತ್ ನೋಡ್ರಿ. ಈಗ ಮನೆಗೆ ಹೋಗ್ಬೇಕ. ಈಕಿ ಇಲ್ಲೇ ನಿಂತಿರ್ತೀನಿ ಅಂತ ಹೇಳಿದ್ಲೆ, ಹೋದ್ಲಂತ ಗೊತ್ತಾಗಂಗಿಲ್ಲ. ಹಂಗ ಸೊಸೈಟಿಗೆ ಹೋಗಿದ್ದೆ, ನಮ್ಮ ಗೌಡ್ರು ಕಳಿಸಿದ್ರು ಅಧ್ಯಕ್ಷರ, ಇವತ್ತು ಬೇಡ ನಾಳೆ ಬರ್ರಿ ಅಂತ ಹೇಳಿ ಹೋಗ್ಲಿ ಅಂತ ಇನ್ನೇನು ಬರ್ಬೇಕಂತ ಮಾಡಿದ್ದೆ. ಹಂಗ ಮ್ಯಾನೇಜರ್ ಒಂದು ಬೀಡ ಹಾಕೊಂಡ ಹೋಗಂದ್ರ ಬೀಡ ಹಾಕೊಂಡು ಹೊಂಟೇನ್ ನೋಡ್ರಿ. ಇಷ್ಟು ಹೊತ್ತು ಮುಟ ಆದ್ರೂ ಈಕಿ ಕಾಣಂಗಿಲ್ಲ. ಇದೇನ್ರಿ ಬ್ಯಾಡ್ರ ವೇಷ ಬಂದೈತಿನ? ರಸ್ತಿ ಮ್ಯಾಗ ಗೊಂಬಿ ನಿಂತಾವ. ಅಲ್ಲ ನೋಡ್ರಿ, ಒಂದು ಕಿವಿ ಮುಚ್ಕೊಂಡೈತಿ, ಒಂದು ಕಣ್ಣು ಮುಚ್ಕೊಂಡೈತಿ, ಒಂದು ಬಾಯಿ ಮುಚ್ಕೊಂಡೈತಿ. ಅಂದ್ರ ಅರ್ಥ ಆತೇನ್ರಿ ನಿಮಗ? ಗಾಂಧೀಜಿ ಹೇಳಿದ್ರಲ್ರಿ,
ಕೆಟ್ಟದ್ದನ್ನು ಹೇಳಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು. ಅಲ್ಲ ನಾನ ಬಡ್ಕೊಂಡ್ಯ ಗೊಂಬಿ ಬಡಿತ? ಅಯ್ಯೋ ಅಪ್ಪೋ ದೇವ್ ಅದಾವೋ ದೇವ್. ಬ್ಯಾಡ ಬ್ಯಾಡ, ಈ ಗೊಂಬಿ ಸಹವಾಸ ಬ್ಯಾಡ ಅಂತ ಕಾಣಕತ್ತೈತಿ. ಅಲ್ಲ ನಿಮಗ್ ಗೊತ್ತಾತಿಲ್ಲ ಗೊಂಬಿ ಏನ್ ಹೇಳ್ತಾವ? ಇವ್ರ ಏನು ಗೊಂಬಿ ಅಂತ ಕಾಣತೈತಲ್ಲ, ದೆವ್ವ ಐತ. ಅಲ್ಲ ಇದು ಒಂದು ಗೊಂಬಿ ಯಾಕ ಮುಸ್ಲಿಮ್ದು ಮಾಡಿಟ್ಟಾರ ಅಂತ ಗೊತ್ತಾಗ್ತಾ ಇಲ್ಲಲ್ಲ, ಒಂದು ಹೆಣ್ಣಿಂದು ಮಾಡಿಟ್ಟಾವ. ಅಲ್ಲ 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 ಆಯ್ತು, ನನಗೆ ಟೈಮ್ ಆಯ್ತು, ಈ ಗೊಂಬಿ ನೋಡ್ತೇನೆ ಅಂತ ಆಗಂಗಿಲ್ಲ, ನಾ ಹೊಡ್ತೇನೆ. ಕೇಳಿಸಿದೆಯಲ್ಲೋ ಸಾಬ, ನಿನ್ನ ಮಾತು ಕೇಳಿ ನಾವು ಹೊಡ್ತಾಟೆ. ನಮ್ದು ಪಾರ್ಥ, ನಂದು ಟೈಮ್ ಆಯ್ತು. ಎಲ್ಲ ಮಕ್ಕಳ್ರೆ ಎಲ್ಲ ನನ್ ತಪ್ಪಲ್ಲಪ್ಪ, ಎಲ್ಲ ಕಾಶಿಮನ ಹೇಳಿದ್ರು. ನೀನು ಇವ್ರ ಕೂಟ ನಾಟಕ ಮಾಡಕತ್ತಿದ್ಯಾನ? ಅಪ್ಪ ಎಲ್ಲ ಕಾಶಿಮನ ಮಾಡಿದ್ದು. ನಮ್ದುಕ್ಕೆ ಏನು ತಪ್ಪಿಲ್ಲ, ಎಲ್ಲ ನಿಮ್ದುಕ್ಕೆ ಮಾಡಿದಾವ. ಮತ್ತೆ ಕಾಣಿಸ್ಕೋಬೇಡ ನನಗ. ನಿಮ್ದುಕ್ಕೆ ಕೈ ಮುಗಿತಾವು, ತಪ್ಪಾಯ್ತು. ಬರೀ ಎತ್ತಿ ಎತ್ತಿ ಬಿಡ್ತಿಯಲ್ಲ, ಒಂದ್ ನಾಲ್ಕು ಬಿಡಬಾರ್ದು ನಾವು. ಅಲ್ಲ ಯವ್ವ, ಒಳ್ಳೆ ಬರ್ತಾನ. ಅಲ್ಲ ನೀನು ಅವ್ರು ಕೂಡ ನಾಟಕ ಮಾಡಕಚ್ಚಿಯನ? ಇಲ್ಲ ಯಪ್ಪ, ನಾ ಯಾಕ್ ನಾಟಕ ಮಾಡ್ಲಿ, ಅದು ನಿನ್ನ ಮುಂದೆ. ಅದ ಮತ್ತ ಅವ್ರ ಕೂಟ ಏನು ಗೊಂಬೆ ಆಟ ನಡ್ಸಕತ್ತೀಯನ? ಇಲ್ಲ ಯಪ್ಪ, ನೀ ಏನ್ ಮಗಳ ಬಗ್ಗೆ ಹಿಂಗ್ ತಪ್ಪು ತಿಳ್ಕೊಂತೀನಿ. ಅಲ್ಲ ಅಲ್ಲ ನಿನಗೆ ಹಿಂಗೆ ಹೇಳ್ರ ಬುದ್ಧಿ ಬರಂಗಿಲ್ಲ. ಅಲ್ಲ ನಿಮ್ಮವ್ವ ಏನು ಹೇಳೋಗ್ಯಾಳ? ಏನು ಹೇಳು ನೋಡ್ರಿ, ನನ್ನ ಮಗಳ ಚಂದ ಜೋಪಾನ ಮಾಡ್ರಿ, ಆಕಿನ ಚಂದ ಮಾಡಿ ನೋಡ್ಕೊಂಡು ಒಂದು ಒಳ್ಳೆ ಮನೆಗೆ ಲಗ್ನ ಮಾಡಿಕೊಡ್ರಿ ಅಂತ ಹೇಳ್ಯಾಳ. ಆದ್ರೆ ಏನ್ ಬಿಡಪ್ಪ, ನಮ್ಮ ಅವನ ಇರ್ಬೇಕಾಗಿತ್ತು, ನೀ ಸುಮ್ಮನೆ ಯಾಕೆ ಬದುಕಿದನ? ಅಲ್ಲ 16 ವಯಸ್ಸು ಹುಚ್ಚುಗೂಡಿ ವಯಸ್ಸು ಆಡಂಗಾಡಕತ್ತಿಯಲ್ಲ ನೀನು. ಹೇಳಿ ಬಿಡಪ್ಪ, ನಾ ಮದ್ವೆ ಮಾಡ್ಸ್ಕೊಂಡ್ಬಿಟ್ಟ ತಡ್ಕೊಳ್ತಿಲ್ಲ? ತಡಿಯೋಣಲ್ಲ. ಮತ್ತೆ ಹಿಂಗ್ಯಾಕ್ ತಡಿ ಮಾಡಕತ್ತಿ? ತಡಿ ಅಂತ ವಯಸ್ಸು ಕೇಳ್ಬೇಕಲ್ಲ ನಿಮ್ಮ ಅವು. ಏ ನನಗ ಏನ್ ಮಾತಾಡಕತ್ತೆ? ಇಲ್ಲ ತಪ್ಪ ಹಂಗ ಬಿಟ್ರ ನೋಡ ಯವ್ವ, ಓಯಪ್ಪ, ಹಿಂಗ ಆಡ್ಬೇಡವ್ವ. ಆದ್ರೂ ನಮ್ಮವನ ಇರ್ಬೇಕಾಗಿತ್ತಪ್ಪ, ನಮ್ಮವ್ವ ಇದ್ರೆ ಹಿಂಗೆಲ್ಲ ಹೇಳ್ತೀನಿ. ಎಷ್ಟು ಚಂದನಾಗ ನೋಡ್ಕೊಂಡೀನಿ ನಿನ್ನ, ನನ್ನ ಪ್ರೀತಿ ಮಗಳಾಗಿ ನೀನು. ನೀನು ನಮ್ಮ ಪ್ರೀತಿ ಅಪ್ಪ ಆಗಿದಪ್ಪ, ನಿನ್ನಂತ ಅಪ್ಪ ಇಲ್ಲ. ನಿನ್ನಂತ ಮಗಳು ಇಲ್ಲ, ಒಳಲಿ ನೀನೇ ಎಲ್ಲ. ನಿನ್ನಂತ ಮಗಳು ಇಲ್ಲ, ಒಳಲಿ ನೀನೇ ಎಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೈವತ್ತೊಂದ ಹೊರವು ಎಂದು ನಾನು ಅರಿಯೆ.
ಮಗಡು ಇಲ್ಲ ಬಾಳಲ್ಲಿ ನೀನೇ ಎಲ್ಲ ನೀನೆ ನನ್ನ ಜೀವ ನೀನೆ ನನ್ನ ಪ್ರಾಣ ಯಾವ ದೈವ ತಂದ ವರವ ಎಂದು ನಾನು ಅರಿಯನೆ ಲಲಾ 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 ನಮ್ಮ ಯಲ್ಲಾಪುರಕ್ಕೆ ಕಾಲಿಡ್ತಿದ್ದಂಗೆ ನನಗೆ ಸ್ವರ್ಗನೇ ನನಗೆ ಕೈ ಸೇರಿದಂಗೆ ಆಗ್ತಾ ಇದೆ. ಏನೇ ಹೇಳಿ, ನೀವು ನಾವು ಯಾವುದೇ ಊರಿಗೋಗ್ಲಿ, ಯಾವುದೇ ಹೊರದೇಶಕ್ಕೆ ಹೋಗ್ಲಿ, ಆದರೆ ನಮ್ಮೂರಿಗೆ ಬಂದು ನಮ್ಮೂರಿಗೆ ಕಾಲಿಟ್ಟಿದಂದೆ ಆ ಸಿಗೋ ಸುಖನೇ ಬೇರೆ. ಹೌದಾ ಅಲ್ಲ? ಹೌದಾ ಅಲ್ಲ? ನಿಮ್ಮೂರು ನಿಮ್ಗೆ ಸ್ವರ್ಗ ಅಲ್ವಾ? ಹೇಳಿ. ಯಾರು ಹೇಳೋದಕ್ಕೆ ರೆಡಿ ಇಲ್ಲ, ಬಿಡಿ ಹೋಗ್ಲಿ. ಹೌದು, ನಮ್ಮಪ್ಪ ಬಂದು ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇಷ್ಟೊತ್ತಾದ್ರೂ ಇನ್ನೂ ಬಂದೇ ಇಲ್ವಲ್ಲ? ಛೇ, ಹೋದ್ರೆ ಹೋಗ್ಲಿ ಬಿಡಿ. ಇಲ್ಲಿ ಯಾರಾದ್ರೂ ಹಾಳಿದಾರ ಅಂತ ನೋಡೋಣ. ಓ ಕೂಲಿ, ಓ ಕೂಲಿ. ಏನಾದ್ರೂ ಕೆಲಸವಿತ್ತೆ? ನೀವು ನನ್ನ ಕ್ಲಾಸ್ಮೇಟ್ ರಾಮು ಅಲ್ವೇ? ಹೌದು. ಯಾಕೆ? ಏನಿಲ್ಲ ಬಿಡಿ. ನೋಡಿ, ನಾವು ಚಿಕ್ಕವರಿದ್ದಾಗ ನಿಮ್ಮ ತಂದೆಯವರು ಈ ಊರಿಗೆ ಶ್ರೀಮಂತರಾಗಿದ್ರಲ್ವೇ, ಅದಕ್ಕೆ ಕೇಳಿದೆ. ಹೌದಮ್ಮ, ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಸಿರಿವಂತಿಕೆಯ ಸುಪ್ಪತ್ತಿಗೆಯಲ್ಲಿ ಮೆರೆಯುವ ಮುನ್ನವೇ ಬಂದೆರಗಿತು ಬರಸಿಡಿಲಿನ ಹೊಡೆತ. ಅದೆಲ್ಲ ಬೇಡವಾದ ವಿಚಾರ. ಈಗ ನನ್ನಿಂದ ಏನಾಗಬೇಕಿತ್ತು ಹೇಳಿ ಅಷ್ಟೇ. ಅದೇನು ಇಲ್ಲ, ಸರಿ ಬಿಡಿ ಹೋಗ್ಲಿ. ಯಾಕೆ? ಪರವಾಗಿಲ್ಲ, ಹೇಳಿ. ಏನೂ ಇಲ್ಲ, ಈ ಬ್ಯಾಗ್ನ ಮನೆಯವ್ರಿಗೂ ಎತ್ಕೊಂಡು ಹೋಗ್ಬೇಕಿತ್ತು. ರಾಮು, ನನ್ನ ಮನದಾಳದಲ್ಲಿರುವ ಒಂದು ಮಾತನ್ನು ಹೇಳ್ತೀನಿ. ನಾನು ನಿಮ್ಮನ್ನ ಮನಸ್ಸಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಹರಿಯುವ ನದಿಗಳ ಕಲರವನಾದ, ನೋಡಿ ಆ ಗುಬ್ಬಚ್ಚಿಗಳ ಚಿಲಿಪಿಲಿಯ ನಾದ, ನೀನಾದ ಕಾರಣಕ್ಕೆ ಸುಮಧುರ ಗಾನ, ಈ ಗಾಂಧರ್ವರಿಗೂ ಮಿಗಲಾಗಿದ್ದು ಈ ನಿಸರ್ಗ ತಾಣ. ಹೌದಮ್ಮ, ಆ ಕವಿ ರಸರಸಿಗಳ ಈ ತಾಣ ಕವಿಯ ಕಲ್ಪನೆಯ ಕುಂಚಕ್ಕೆ ಅದೊಂದು ವರದಾನ. ನೋಡಿ ಮೇಡಮ್, ಗುಲಾಬಿ ಹೂವು ನೋಡೋದಕ್ಕೆ ಸುಂದರವಾಗಿ ಕಾಣುತ್ತೆ, ಆದರೆ ಅದರಿಂದ ಹಿಂದು ಮುಂದೆ ನೋಡಿದೆ ಸುಂದರವಾಗಿದೆ ಅಂತ ನಾವೇನಾದರೂ ಕೀಳೋದಕ್ಕೆ ಹೋದರೆ ಕೈಗೆ ಮುಳ್ಳು ಚುಚ್ಚಿ ಗಾಯ ಆಗತ್ತೆ. ಅದೇ ರೀತಿ ಶ್ರೀಮಂತ ಮನೆತನದಲ್ಲಿ ಬೆಳೆದು ನಿಂತ ಸುಂದರವಾದ ನಿಮ್ಮನ್ನೇನಾದರೂ ಹಿಂದು ಮುಂದೆ ಯೋಚನೆ ಮಾಡದೆ ನಾನು ಮುಟ್ಟೋದಕ್ಕೆ ಹೋದರೆ ನನ್ನ ಇಡೀ ಕುಟುಂಬಕ್ಕೆ ಮುಳ್ಳು ಚುಚ್ಚಿ ಗಾಯ ಆಗಬಹುದು. ಅದೆಲ್ಲ ಬೇಡದೆ ಹೋದ ವಿಚಾರ. ನೋಡಿ, ನೀವು ಏನೇ ಹೇಳಿ, ಇಂದೆಲ್ಲ ನಾಳೆ ನಾವು ನೀವು ಒಂದು ಹಾಗೆ ಹಾಕ್ತೀವಿ. ನೋಡಿ ರಾಮು, ನಾನು ಮದ್ವೆ ಅಂತ ಆಗೋದಾದ್ರೆ ನಿಮ್ಮನ್ನ ಬಿಟ್ಟು ನಾನು ಬೇರೆ ಯಾರನ್ನ ಮದ್ವೆ ಆಗೋದಿಲ್ಲ. ನೋಡಿ ಮೇಡಮ್, ಆ ದೇವರು ನಮ್ಮ ಹಣೆ ಬರದಲ್ಲಿ ನಾವಿಬ್ರು ಒಂದಾಗ್ಲೇಬೇಕು ಅನ್ನೋದೇನಾದ್ರು ಬರ್ದಿದ್ದಿದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ನಡೆದ ವಿಷಯ ಎಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡಿ. ಈಗ ನನಗೆ ಬೇಕಾಗಿರೋದು ಕೂಲಿ. ನೀವು ಕೂಲಿ ಹಣವನ್ನು ಕೊಟ್ಟರೆ ನಿಮ್ಮನ್ನು ಮನೆಗೆ ತೊಗೊಂಡು ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ. ಸರಿ ಸರಿ. ನೋಡಿ ರಾಮು, ಹೋಗೋದಕ್ಕೂ ಮುಂಚೆ ನಾನು ಚಿಕ್ಕವಳಾಗಿದ್ದಾಗ ನಿಮ್ಮ ಹಾಡನ್ನ ತುಂಬ ಇಷ್ಟಪಟ್ಟು ಕೇಳ್ತಾ ಇದ್ದೆ. ಆ ಹಾಡನ್ನ ಮತ್ತೊಮ್ಮೆ ಹಾಡ್ತೀರಾ? ನಿಮ್ಮ ಹಾಡಿನ ಜೊತೆಗೆ ನಾನು ಕೂಡ ಹಾಡಿ ಒಂದು ಸುಮಧುರವಾದ ಗಾನನ ಕೈ ಜೋಡಿಸ್ತೀನಿ. ಇಲ್ಲ ಅಂತ ಮಾತ್ರ ಹೇಳ್ಬಿಡಿ. ನೋಡಮ್ಮ, ಚಿಕ್ಕವನಾಗಿದ್ದಾವಾಗ ನಾನು ಸುಂದರವಾಗಿ ಹಾಡ್ತಿದ್ದೆ ನಿಜ. ಆದರೆ ಸ್ವಲ್ಪ ವಯಸ್ಸಾಯ್ತಲ್ಲ, ಹಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ. ಆದರೂ ಪ್ರಯತ್ನ ಮಾಡ್ತೀನಿ. ಆದರೆ ಅದು ಸ್ನೇಹಕ್ಕೋಸ್ಕರ ಮಾತ್ರವಾಗಿರಬೇಕು. ಆಮೇಲೆ ಇಲ್ಲಿ ಕುಂತವರೆಲ್ಲ ಬೇರೇನೋ ತಿಳ್ಕೊಳ್ತಾರೆ. ಖಂಡಿತವಾಗ್ಲೂ ನಮ್ಮ ಪ್ರೀತಿ ಪ್ರೇಮ ಕಲ್ದೇ ಇದ್ರು ನೋಡಿ, ನಮ್ಮ ಸ್ನೇಹಕ್ಕೆ ನೀವು ಬೆಲೆ ಕೊಡ್ತಾ ಇದ್ದೀರಲ್ಲ, ಸದಾ ಚಿರಋಣಿಯಾಗಿರ್ತೀನಿ. ನಾನು ಯಾವತ್ತೂ ಸ್ನೇಹಕ್ಕೆ ಪ್ರೀತಿಗೆ ಬೆಲೆ ಕೊಡೋ ಮನುಷ್ಯ, ನಿಯತ್ತಿಗೆ ಬೆಲೆ ಕೊಡೋ ಮನುಷ್ಯ. ಆಯ್ತು. ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲೇ ಪ್ರಣಯ
ನಡೆಯುತ್ತಿರೆ ನಾಟ್ಯದಂತೆ ರತಿಯೇ ಧರೆಗಿಳಿದಂತೆ ಈ ಹಂತಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಗುಡುಗುಗಳು ತಾಳದಂತೆ ಮಿಂಚುಗಳು ಮೇಳದಂತೆ ಸುರಿವ ಮಳೆ ನೀರೆಲ್ಲ ಪನ್ನೀರ ಹನಿ ಹನಿಯಂತೆ ಸುರಿವ ಮಳೆ ನೀರೆಲ್ಲ ಪನ್ನೀರ ಹನಿ ಹನಿಯಂತೆ ಜೊತೆಯಾಗಿ ನೀನಿರೆ ಸಾಕು ಭೂಲೋಕ ಸ್ವರ್ಗದಂತೆ ಈ ಪ್ರೇಮಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಸುತ್ತ ಹತ್ತೂರಿಗೆ ಆಗರ್ಭ ಶ್ರೀಮಂತ ರುದ್ರೇಗೌಡ ಲಂಪು ಲಗಾಮು ಇಲ್ಲದೆ ನನ್ನ ಬಯಕೆಗಳನ್ನ ಈಡೇರಿಸಿಕೊಳ್ಳುವ ಈ ರುದ್ರೇಗೌಡ ಯಾವ ಮಂಗ ನನ್ನ ಮಗನು ನನ್ನೆದುರು ಮಾತನಾಡುವಾಗಿಲ್ಲ. ಇಲ್ಲಿ ನನ್ನದೇ ಅಧಿಕಾರ. ಯಾವೊಬ್ಬ ನನ್ನ ಮಗನು ನನ್ನ ನಿರ್ಧಾರಕ್ಕೆ ಎದುರು ಮಾತನಾಡಿದ ಅಂತಾದ್ರೆ ಅವನ ಈ ಭೂಮಿಯ ಮೇಲಿನ ಋಣ ತೀರಿತು ಒಂದರ್ಥ. ಸುತ್ತ ಹತ್ತೂರಿನಲ್ಲಿ ಅರಳುವ ಕುಸುಮಗಳನ್ನು ವಾಸಿಸುವ ರಾಮರಾಜ ಈ ರುದ್ರೇಗೌಡ. ಓ, ಇವತ್ತು ನನ್ನ ಮಗಳು ಬೆಂಗಳೂರಿಂದ ಬರ್ತೆ ಅಂತ ಹೇಳಿದ್ಲು. ಈ ಶೆಟ್ಟಿ ಕಾರ್ ಕಳ್ದೆ ಕೇಳಿದ್ದೆ, ಕಳಿಸಿದ್ನೋ ಇಲ್ವೋ ಗೊತ್ತಿಲ್ಲ. ಶೆಟ್ಟಿ, ಲೇ ಪುಗ್ ಶೆಟ್ಟಿ. ಪುಗ್ ಶೆಟ್ಟಿ ಏನು ಬೇಡ್ರಿ, ಮತ್ಯಾವ ಶೆಟ್ಟಿನಲ್ಲಿ? ಭಗೀರಥ ಶೆಟ್ಟಿ ಅಂತ ಹೆಸರಿತ್ರಿ. ನೀವು ಬಡ್ಡಿ ವ್ಯಾಪಾರ ಮಾಡಾಕ ವಸೂಲಿ ಮಾಡಕ್ ಕಳಿಸಿ ಬಸೆಟ್ಟಿ ಅಂತ ಆಗ್ಬಿಟ್ಟೈತಿ. ಬಸೆಟ್ಟಿ ಅಂತ ಕರೀರಿ ಯಪ್ಪ. ಯಾವುದೋ ಒಂದು ಶೆಟ್ಟಿ ಹೌದಲ್ಲ? ಅಂದಾಗೆ ಬಸ್ ಸ್ಟ್ಯಾಂಡಿಗೆ ಕಾರ್ ಕಳ್ಲಿಕ್ಕೆ ಕೇಳಿದ್ದೆ, ಕಳಿಸಿದ್ಯೋ ಇಲ್ವೋ? ಅಯ್ಯೋ, ಈ ಹಾಳಾದ ಬೀಡಿಸಿ ಅಲ್ಲಲ್ಲ ಲೆಕ್ಕ ಮಾಡೋದ್ರಾಗ ಮರ್ತೇ ಬಿಟ್ಟೆ ನೋಡ್ರಿ. ಮತ್ತೆ ನೋಡಕತ್ತಿ ಕಾರ್ ಎಲ್ಲೈತಿ? ಕಾರ್ ಎಲ್ಲಿರ್ತೈತೋ ಶೆಟ್ಟಾಗೈತ್ ನೋಡ್ ಕಾರು. ಶೆಟ್ಟಿನ ಸುದ್ದಿ ಮಾತ್ರ ಹೇಳ್ಬೇಡ್ರಿ. ನೋಡ್ ಶೆಟ್ಟಿ, ನನ್ನ ಮಗಳು ಬರ್ತಿದ್ದಾಗೆ ಅವಳು ಏನೇ ಶಿಕ್ಷೆ ಕೊಟ್ಟರು ನೀನೇ ಅನುಭವಿಸ್ಬೇಕು. ನೋಡ್ ಶೆಟ್ಟಿ, ಈ ಶ್ರೀಮಂತ ರುದ್ರೇಗೌಡನ ಮಗಳು ಮಹಾರಾಣಿ ಇದ್ದ ಹಾಗಿರ್ಬೇಕು. ಸುತ್ತ ಹತ್ತೂರಿನ ಜನ ತಲೆ ತಗ್ಗಿಸಿ ನಿಲ್ಲಬೇಕು. ನೀವಂದ್ರೆ ಏನು ಕಡಿಮೆ ಏನ್ರಿ? ಮತ್ತ ನನ್ನ ಮಗಳು ಕಾಲಲ್ಲಿ ತೋರಿಸಿದ್ದನ್ನ
ತಲೆ ಮೇಲೆ ಇಟ್ಟು ಮಾಡಬೇಕು ಹತ್ತೂರಿನ ಜನ. ಅಂತೂ ಇಲ್ಲೇ ನನ್ನ ಮಾತು ಕೇಳ್ತಿರ್ತೀಯ ಅಥವಾ ಲಘುನ್ ಕಳಿಸ್ತೀಯ ಕಾರು? ಇಲ್ರಿ ಈಗ ಹೋಗಿ ಜಲ್ದಿ ಕಳ್ಸ. ನೋಡ್ರಿ ನಾ ಇನ್ನೇನು ಹೋಗ್ಬೇಕಂತ ಕಾರ್ ಹತ್ಬೇಕನ್ನೋ ಯಾರೋ ಬರಾಕತ್ತಾರ. ಎಲ್ಲಿ? ನನಗ ಪ್ರೇಮಿಗಳು ನೋಡ್ದಂಗ ಆಗಕತ್ತೈತಿ. ಸರಿಯಾಗಿ ನೋಡೋ ಶೆಟ್ಟಿ, ಅವಳು ನನ್ನ ಮಗಳು ಮಧುರ ಅಲ್ವೇನೋ? ಹೌದಲ್ರಿ ಗೌಡ್ರ, ಅವ್ವಾರು ಚಿಕ್ಕವರಿದ್ದಾಗ ನೋಡಿದ್ದು. ಈಗ ಏನು ಗುಂಡು ಗುಂಡಾಗಿ ಸೊಂಪಾಗಿ ಬರದಾರ. ಬಿಟ್ಬಿಟ್ಟೆ 32 ಅಲ್ಲ ಲೇ ಶೆಟ್ಟಿ. ಅವ್ವಾರ ಅಲ್ಲ, ನೀನು ಮಾಡೋದು ಹಂಗೆ, ನೀನು ಮಾಡ್ಬೇಕಂತ ಅನ್ಕೊಂಡಿರೋದು ಹಾಗೇನೆ. ಎಲ್ಲೋಗ್ಬೇಕು ನಿನ್ ಬುದ್ಧಿ? ಡ್ಯಾಡಿ, ಹೇಳು. ಬಸ್ ಸ್ಟ್ಯಾಂಡ್ಗೆ ಕಾರ್ ಕಳಿಸ್ತೀನಿ ಅಂದರು, ಯಾಕೆ ಕಳಿಸಿಲ್ಲ? ಈ ಶೆಟ್ಟಿ ಕೆಲಸ ಕೊಟ್ರೆ ಯಾವಾಗ ಸರಿ ಮಾಡಿದ್ದಿದೆ ಹೇಳು? ಅಂದಾಗ ಮಧುರವರ ಬಸ್ ಬುಕ್ ಮಾಡಿದ್ದೆ, ಎಲ್ಲ ಸರಿಯಾಗಿ ಬಂದ್ ಮುಟ್ಟಿದ್ರಿ ಹೌದಾ ಇಲ್ಲ? ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತಲ್ರಿ? ಹಾ ಚೆನ್ನಾಗೇನೋ ಇತ್ತು. ಅದಾಗಿರ್ಲಿ ಬಿಡಿ. ರಾಮು, ಬ್ಯಾಗ್ ತಗೊಂಡು ಒಳಗಡೆ ಇಡೋಗು. ಡ್ಯಾಡಿ, ಹೌದು, ನೀವು ಆರಾಮಾಗಿದ್ದೀರಾ? ಹೇಗಿದ್ದೀರಾ ಡ್ಯಾಡಿ? ನಾ ಚೆನ್ನಾಗಿದ್ದೇನಮ್ಮ, ನೀನ್ ಹೇಗಿದೀಯಾ? ನಾನು ತುಂಬಾ ಆರಾಮಾಗಿದ್ದೀನಿ ಡ್ಯಾಡಿ. ಅಂತಂದ್ರೆ ಒಳಗೆ ಬಂದೆ, ನೀವು ಕೊಡೋ ಕೂಲಿ ಕೊಟ್ಬಿಟ್ರೆ ಹೋಗ್ತೀನಿ ನಾನು. ಅಪ್ಪ 100 ರೂಪಾಯಿ ಕೊಡಪ್ಪ. ಶೆಟ್ಟಿ, ಮಗಳಿಗೆ ದುಡ್ಡು ಬೇಕು ಕೊಡು. 100 ರೂಪಾಯಿ ಕೇಳ್ಯಾಳೆ, 200 ಕೊಡು. 2 ಕೊಡು. ಹೇಳ್ದಷ್ಟು ಕೆಲಸ ಮಾಡೋ. ತಗೊಳ್ಳಿರೋ. ನಾನಿಲ್ಲಿ ಬರ್ತೀನಿ. ಇವನು ನನ್ನ ಮಗಳಿಗೆ ಪ್ರೇಮದ ಬಲೆಯನ್ನೇ ಬೀಸಂತೆ ಕಾಣಿಸ್ತಾ ಇದೆ. ಈ ಬಡ ಬಿಕಾರಿಗೆ ಅವಮಾನ ಮಾಡಿದ್ರೆ ಮಾತ್ರ ನನ್ನ ಮಗಳು ಇವನ ತಂಟೆಯನ್ನು ಬಿಟ್ಟರೂ ಬಿಡಬಹುದು. ಅಪ್ಪಾಜಿ, ಏನ್ ಯೋಚನೆ ಮಾಡ್ತಿದ್ದೀರಾ ಅಪ್ಪಾಜಿ? ಏನಿಲ್ಲಮ್ಮ, ನಿನ್ನ ನೋಡಿ ಬಹಳ ದಿನಗಳಾಯ್ತಲ್ಲ. ನಮ್ಮೂರಿನ ಶ್ರೀಮಂತ ರಮೇಶನ ಮಗಳು ಕವಿತಾನು ಸಹ ನಿನ್ನಾಗೆ ಇದ್ದಾಳೆ, ಅದಕ್ಕಾಗಿ ನೋಡ್ತಾ ಇದ್ದೆ. ಹಾಗಾದ್ರೆ ನಾನಿನ್ ಬರ್ತೀನಿ. ಆಯ್ತೆ, ನಿಲ್ಲು. ನೀನು ದಶರಥನ ಮಗ ಅಲ್ಲ ಡ್ಯಾಡಿ? ರಾಮ್ ಅಲ್ವೇ? ಅಲ್ಲ, ನಾನು ಪ್ರೀತಿ ಮಾಡಿದ ಪ್ರೀತಿ ರಾಮ್. ಅಲ್ಲಮ್ಮ, ನೀನು ಕರೆದುಕೊಂಡು ಬಂದಿರೋ ಕೂಲಿ ಕೆಲಸದಾಳಲ್ವಾ? ಇಲ್ಲ ಅಪ್ಪ, ನಾನು ಪ್ರೀತಿ ಮಾಡಿದ ರಾಮು ಅಂದ್ರೆ ನೀನು ಅಳಿಯ. ಇದನ್ನು ಅರಿತೇ ಅವನಿಗೆ ಕೆಲಸವನ್ನು ಕೊಡ್ತೇನೆ. ಈಗ ನೀನ್ ರಾಮು ಕೂಲಿ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೆ ತಾನೇ? ನೀನು ಕೂಲಿ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ. ಅದು ನಾನು ಹೊಟ್ಟೆ ಪಾಡಿಗಾಗಿ ಮಾಡೋ ಕೆಲಸ, ತಪ್ಪೇನಿಲ್ವಲ್ಲ? ಏನಾದ್ರೂ ಕೆಲಸವಿದ್ರೆ ಹೇಳಿ. ಕೆಲಸ ಇದೆ ರಾಮು. ಈ ಶ್ರೀಮಂತ ರುದ್ರೇಗೌಡನ ಮನೆಯಲ್ಲಿ ಕೆಲಸಕ್ಕೇನು ಕೊರತೆ? ಯಾವ ಕೆಲಸ ಮಾಡ್ತೀಯ ಹೇಳು? ನಾವು ಹೇಳಿದ ಕೆಲಸವನ್ನ ಮಾಡದೆ ಹೋದ್ರೆ ಮನೆಯಲ್ಲಿ ತಮ್ಮ ತಂಗಿ ಹೊಟ್ಟೆಗೆ ಇಟ್ಟಿಲ್ಲದೆ ಸಾಯ್ತಾರೆ. ಯಾವ ಕೆಲಸ ಅಂತ ಹೇಳಿ ಮಾಡ್ತೀನಿ. ಕನ್ವಾರ್, ಸರಿಯಾದ ಸಮಯಕ್ಕೆ ಬಂದಿದ್ದೀಯ. ನೀನೇ ಅವನಿಗೆ ಯಾವ ಕೆಲಸ ಅಂತ ಹೇಳು. ನೋಡ್ರ, ಏನ್ರಿ ಇವ್ರದ್ದು ಇಷ್ಟು ಉದ್ದಾಗೈತಿ? ಶೆಟ್ಟಿ, ಇನ್ನು ನಿಮ್ಮ ಅಪಹಾಸ್ಯದ ಮಾತನ್ನ ಬಿಟ್ಟಿಲ್ವೇ? ಮಾಮಾಜಿ, ನೀವು ಕಾಲಿನಲ್ಲಿ ಧರಿಸುವ ಚಪ್ಪಲಿಯನ್ನ ತೆಗೆದುಕೊಂಡು ಹೋಗಿ ಅವನು ಹೊರಗಡೆ ಇಟ್ಟು ಬರಬೇಕು. ಇದೇ ನಾವು ಕೆಲಸ. ಏನು? ನಾನು ಈ ಶ್ರೀಮಂತ್ರ ಧರಿಸೋ ಚಪ್ಪಲಿಯನ್ನ ಒರೆಸಿ ತಂದು ಕಾಲಿಡಬೇಕು. ದೇವ್ರೇ, ಎಂಥ ಪರಿಸ್ಥಿತಿ ತಂದುಬಿಟ್ಟೆ, ಎಂಥ ಪರಿಸ್ಥಿತಿಗೆ ತಂದು ಹೋಗ್ಬಿಟ್ಯಪ್ಪ ನನ್ನನ್ನ. ಕೆಲಸ ಯಾವ್ದಾದ್ರೂ ಮಾಡ್ತೀನಿ ಅಂತ ಹೇಳಿದೆ, ಆದ್ರೆ ಇವರು ಈ ರೀತಿ ಕೆಲಸ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲಸ ಇವತ್ತು ಕೂಲಿ ಕೆಲಸನೇ ಸಿಗ್ಲಿಲ್ಲ. ಹಾಗೆ ಮನೆಗೆ ಹೋದ್ರೆ ತಮ್ಮ ತಂಗಿ ಉಪವಾಸ ಮನೆಯಲ್ಲಿ ಇರ್ತಾರೆ. ಏನ್ ಮಾಡಲಿ? ಯಾವ ಕೆಲಸ ಆದ್ರೂ ಮಾಡಿ ಮನೆಗೆ ಒಂದು ಹಣ ತಗೊಂಡು
ಪರಿಸ್ಥಿತಿ ಆಯ್ತು ದೇವ, ನಮ್ದು ಎಂಥ ಪರಿಸ್ಥಿತಿ ಆಯ್ತು. ಏನು ವಿಚಾರ ಮಾಡ್ತಾ ಇದ್ಯಾ ರಾಮು? ಕೊಟ್ಟಿರುವ ಕೆಲಸವನ್ನ ಮಾಡ್ತೀಯೋ ಇಲ್ವೋ? ನೋಡಿ, ನಾನು ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಆದ್ರೆ ನಿಮ್ಮಂತ ದುಷ್ಟರ ಹತ್ರ ಇಂಥ ಕೀಳಾದ ಕೆಲಸ ಮಾಡ್ಬೇಕಲ್ಲ ಅಂತ ಒಂದ್ಸಲ ಯೋಚನೆ ಮಾಡಬೇಕು. ಕೆಲಸ ಮಾಡೋವನಿಗೆ ಯಾವುದಾದ್ರೇನು ನನ್ನಲ್ಲಿಲ್ಲ. ಆಯ್ತು, ನೀವು ಹೇಳಿದ ಕೆಲಸ ನಾನು ಮಾಡ್ತೀನಿ. ನೋಡ್ರಾಮು, ಅದು ಅಲ್ಲಿದೆ ನೋಡು ಚಪ್ಪಲಿ, ಚೆನ್ನಾಗಿ ಒರೆಸಿ ನನ್ನ ಕಾಲಿಗೆ ತೊಳಿದು. ವಿಧಿ ಬರೆದ ಈ ಬರಹ. ನೋಡ್ರಿ ನಮ್ಮ ತಾಯಿ, ತಮ್ಮ ತಂಗಿಯರು ಚಿಕ್ಕವರಿದ್ದಾಗಲೇ ತೀರ್ಕೊಂಡ್ಬಿಟ್ಟೆ. ಆದ್ರೆ ನಿನ್ನ ಮಗ ಇವತ್ತು ಯಾವ ಕಷ್ಟದಲ್ಲಿದ್ದಾನೆ ಅಂತ ಅಲ್ಲಿಂದ ನೋಡಿ ಸಂತೋಷ ಪಡ್ತಾ ಇದೆಯೇನಮ್ಮ ಈ ನಿನ್ನ ಮಗನ್ನ. ತಮ್ಮ ತಂಗಿಯರನ್ನ ಸಾಕೋದಕ್ಕೋಸ್ಕರ ಬೇಕಾದ ಕೆಲಸವನ್ನು ಮಾಡಿ ಸಾಕ್ತೀನಮ್ಮ, ಸಾಕ್ತೀನಿ. ಬೇರೆ ವಿಧಿನೇ ಇಲ್ವೇ? ಈ ಕೆಲಸ ಮಾಡದೆ ಹೋದ್ರೆ ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದೆ ಇರೋ ನಾವು ಇಂಥ ಶ್ರೀಮಂತರ ಕೆಳಗೆ ನೋಡಿ, ನೀವೆಲ್ಲ ನೋಡಿ ಶ್ರೀಮಂತರು ಯಾವ ರೀತಿ ಬಡವರನ್ನು ಬೆಳೆಸ್ಕೊಳ್ತಾರೆ ಅಂತ. ಅಮ್ಮ, ನಿನ್ನ ಮಾತನ್ನು ಮೀರೋದಿಲ್ಲಮ್ಮ. ತಮ್ಮ ತಂಗಿಯರನ್ನ ಚೆನ್ನಾಗಿ ಸಾಕ್ತೀನಮ್ಮ. ಯಾರೇ ಯಾವುದೇ ಕೆಲಸ ಕೊಟ್ಟರು ಮಾಡ್ತೀನಮ್ಮ, ಮಾಡ್ತೀನಿ. ವಿಧಿ ಬರೆದ ಈ ಬರಹ ಬದಲಾಗದು ಯಾರಿಂದ. ವಿಧಿ ಬರೆದ ಈ ಬರಹ ಬದಲಾಗದು ಯಾರಿಂದ. ನೀವು ಹೇಳಿದ ಕೆಲಸ ನಿಯತ್ತಿಂದ ಮಾಡಿದ್ದೀನಿ. ನೀವು ಕೊಡೋ ಕೂಲಿನ ಕೊಟ್ಬಿಟ್ರೆ ಮನೆಗೆ ಹೋಗ್ತೀನಿ, ನನಗೆ ಸಮಯ ಆಯ್ತು. ತಮ್ಮ ತಂಗಿ ಮನೇಲಿ ಕಾಯ್ತಾ ಇರ್ತಾರೆ. ಈ ಶ್ರೀಮಂತ ರುದ್ರೇಗೌಡ ಮಾಡಿರುವ ಕೆಲಸಕ್ಕೆ ಕೂಲಿ ಕೊಡದೆ ಬಿಡುವನೆ. ಹಣ ಕೊಡೋ ಇಲ್ಲಂದ. ಚಪ್ಪಲಿಯನ್ನು ಕಾಲಿಗೆ ತೊಡಿಸಿದ್ದಕ್ಕೆ ತೆಗೆದುಕೊಳ್ಳೋ ಶ್ರೀಮಂತರು ಹಣವನ್ನ, ಲಕ್ಷ್ಮಿಯನ್ನ ಕಾಲ್ ಕೆಳಗೆ ಇಡ್ತೀರಾ, ಆದ್ರೆ ನಾವು ಬಡವರು ಲಕ್ಷ್ಮಿ ಅಂತ ತಲೆ ಮೇಲೆ ಇಟ್ಕೊಂಡು ಪೂಜಿಸ್ತೀವಿ. ಆದರೆ ನೀವು ಇಷ್ಟೊಂದು ಹಣ ಕೊಟ್ರಿ ಅಂತ ತಗೊಳ್ಳೋ ಮನುಷ್ಯ ನಾನಲ್ಲ. ನಿಮ್ಮ ಹತ್ರ ಬೇಕಾದಷ್ಟು ಹಣ ಇರ್ಬೋದು, ಆದರೆ ನನ್ನ ಹತ್ರ ನಿಯತ್ತು, ಬಡತನ ಅನ್ನೋ ನಿಯತ್ತಿನ ಭಾವನೆ ನನ್ನಲ್ಲಿದೆ. ನೀವು ಹಣ ಕೊಟ್ರಿ ಅಂತ ತಗೊಳ್ಳೋ ಮನುಷ್ಯ ನಾನಲ್ಲ. ನನ್ನ ಕೂಲಿಗೆ ಎಷ್ಟು ಹಣ ಸಿಗುತ್ತೋ ಅದನ್ನು ಮಾತ್ರ ನಾನು ತಗೊಳ್ತೀನಿ. ಬಾಕಿ ವಿಚಾರ ಮಾಡು ರಾಮು, ನಿನ್ನ ಬಡತನಕ್ಕೂ ಏನಾದ್ರೂ ಉಪಯೋಗ ಆಗ್ಬೋದು. ಬಡತನಕ್ಕೆ ಉಪಯೋಗ ಆಗ್ಬೋದು ಅಂತಿದ್ರೆ ಹಣ ಯಾವತ್ತೋ ಗಳಿಸ್ತಾ ಇದ್ದೆ ನಾನು. ನಿಯತ್ನಿಂದ ಹಣ ಬರಬೇಕು, ನಮಗೆ ದುಡಿದಕ್ಕೆ ತಕ್ಕ ಫಲ ಸಿಗ್ಬೇಕು. ಅದೇ ಈ ಕೂಲಿಕಾರನ ಧ್ಯೇಯ. ಹೇಗಾಯಿತು ಮಾಮಾಜಿ ಈ ಮಗನಿಗೆ ಅವಮಾನ? ನಾವು ಮೆಟ್ಟುವ ಮೆಟ್ಟು ಎಲ್ಲಿರಬೇಕು? ಅಲ್ಲಿಯೇ ಇರಬೇಕು. ಕಣ್ವರ್ಲಾಲ್, ಮುಚ್ಚೋ ಬಾಯಿ. ಏನಂದೆ ನೀನು? ನಾವು ಮೆಟ್ಟುವ ಮೆಟ್ಟು ಎಲ್ಲಿರಬೇಕು? ಅಲ್ಲಿದ್ದರೆ ಚೆನ್ನ ಅಂದೆ. ಆ ಮೆಟ್ಟು ಹಾಕದೆ ನಿನ್ನ ಹತ್ರ ಒಂದು ಹೆಜ್ಜೆನೂ ನಡೆಯೋದಕ್ಕಾಗಲ್ಲ. ಏನಂದೆ ನೀನು?
ಪಾದರಕ್ಷೆ ಅಂತಂದ್ರೆ ಅಷ್ಟೊಂದು ಕಿಮ್ಮತ್ತಿಲ್ಲ ಅಂತ ತಿಳ್ಕೊಂಡೇನೋ. ಹಿಂದೆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಅಂತ ಸಮಯದಲ್ಲಿ ಭರತ ರಾಜ್ಯಭಾರ ಆಳ್ಬೇಕಾಗ್ತದೆ. ಆ ಸಮಯದಲ್ಲಿ ಭರತ ಏನ್ ಮಾಡ್ದ ಗೊತ್ತೇನೋ, ರಾಮನ ಪಾದುಕೆಯನ್ನ ತನ್ನ ಶಿರದ ಮೇಲೆ ಹೊತ್ತು ತಂದು ಸಿಂಹಾಸನದ ಮೇಲಿಟ್ಟು ಗೌರವದಿಂದ ಪೂಜಿಸಿ ರಾಜ್ಯಭಾರ ಮಾಡಿದ. ಏನೇನ ನೀನು ಕೂಲಿಕಾರರು, ರೈತರು, ಸೈನಿಕರು ಅಂದ್ರೆ ನಿಮಗೆಲ್ಲ ಕಾಲ್ ಕೆಳಗೆ ಕಸ ಅಂತ ತಿಳ್ಕೊಂಡ್ರೇನು? ಏಯ್, ಕೂಲಿಕಾರರು ಒಬ್ರು ಇಲ್ಲ ಅಂತಂದ್ರೆ ನಿಮ್ಮಂತವ್ರು ಇಂಥ ಐಷಾರಾಮಿ ಜೀವನ ಸಾಗೋದಕ್ಕೆ ಮನೆ ಕಟ್ಟೋದಕ್ಕಾಗಲ್ಲ. ಅರ್ಥ ಆಯ್ತಾ? ರೈತ ನನ್ನ ದೇವರಂತೆ ಕಾಣಿ. ರೈತ ಬೆಳೆದ ಬೆಳೆ ಇಲ್ಲ, ಒಂದು ದಿವಸ ರೈತ ನಿಮ್ಗೇನಾದ್ರೂ ಬೆಳೆನ ಮಾರಲಿಲ್ಲ ಅಂತಂದ್ರೆ ಸ್ವಲ್ಪ ಅನ್ನಕ್ಕೂ ಭಿಕ್ಷೆ ಬೇಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸೈನಿಕ ಐಷಾರಾಮಿಯಾಗಿ ನಿದ್ದೆ ಮಾಡ್ತಿರಲ್ಲ, ಹಗಲು ರಾತ್ರಿ ಅಂತ ಇಲ್ಲದೆ ಸೈನಿಕ ಕಾವಲು ಕಾದು ನಮಗೆ ನಿದ್ದೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅಂಥವ್ರನ್ನ ಕೀಳಾಗಿ ಕಾಣ್ತಿರಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾಗೆ ಕೂಲಿಕಾರ, ರೈತ, ಸೈನಿಕ ಅಂಥವ್ರನ್ನೇನಾದ್ರೂ ಕೀಳಾಗಿ ಕಂಡ್ರೆ ಸರ್ವನಾಶ ಆಗೋಗ್ತೀರಾ ನಿಮ್ಮಂಥವ್ರು. ಇಲ್ಲಿದ್ದವ್ರೆಲ್ಲರೂ ಆ ಸೈನಿಕ, ರೈತ ಮತ್ತು ಕೂಲಿಕಾನಿಗೆ ಸೆಲ್ಯೂಟ್ ಹೊಡಿಬೇಕು. ಅವ್ರಿಲ್ಲ ಅಂತಂದ್ರೆ ದೇಶ ಎಲ್ಲರೂ ಇರುತ್ತೆ. ನಿಮ್ಮಂಥವ್ರೆಲ್ಲೋ ಬಾಳೋಕ್ಕಾಗತ್ತೆ? ಏನಂದೆ ನೀನು? ಕೂಲಿಕಾರ ಕೀಳುವಂತ ಇವತ್ತೇ ಕೇಳು. ಇದು ಬರೀ ಪಾದರಕ್ಷೆ ಅಲ್ಲ, ನೀನಲ್ಲ ಇವರಳಿಯ ನೀನಲ್ಲ, ನಾನು. ಇದು ನನ್ನ ಮಾವನವರ ಪಾದರಕ್ಷೆ. ಇದನ್ನ ಸಂತೋಷವಾಗಿ ತಗೊಂಡೋಗ್ಬಿಟ್ಟಿದ್ದೀನಿ. ಇನ್ನು ನಾನು ಆಗ ನನ್ನನ್ನು ಮದುವೆ ಆಗ್ತೀನಿ ಅಂತ ಬಂದ್ರೆ ಬಿಡೋ ಪ್ರಶ್ನೆನೇ ಇಲ್ಲ. ಹೊತ್ಕೊಂಡು ಹೋಗಿ ಮದುವೆ ಆಗ್ತೀನಿ. ಅದು ಯಾರು ಏನ್ ಮಾಡ್ತೀರೋ ನೋಡ್ಕೊಡ್ತೇವೆ. ಬರ್ತೀನಲ್ಲೇ ಮಾಡುವ ತಿರುಕನಿಗೆ ಒಬ್ಬರಿಗೆ ಆಸೆ ಕಚ್ಚುವುದಿಲ್ಲ. ಮಾಡವನ ಸೆಟ್ಟು ಶ್ರೀಮಂತ ರುದ್ರೇಶ್ವರನಲ್ಲಿ ಎದುರುತ್ತಿ ವಿಕಾರಿ ಹೇಗೆ ಆಗ್ತಾನೆ ಅಂತ ನಾನು ನೋಡ್ತೇನೆ. ಗೌಡ್ರ ಏನ್ ಸಿಡಿಲಿನ ಮಾತಾಡಿ ಹೋದಾರಿ, ಹಂಗ ಪತ್ರ ಕೊಟ್ಟು ಹೋಗ್ಬೇಕು. ಶೆಟ್ಟಿ ಮುಚ್ಚಲೇ ಬಾಯ್ನ. ಅಲ್ರಿ ರುದ್ರೇಶ್ ಅವಕರ್ರೆ, ನಿಮ್ಮ ಅಪ್ಪ ಮಗಳದು ಮಾತು ಕೇಳಿದ್ರೆ ನಾಳೆ ನಾವು ಮುಖ ತಗೊಂಡು ಹ್ಯಾಂಗ ಹೋಗೋದ್ರಿ ಅಪ್ಪ? ಹತ್ತೂರು ಜಮೀನ್ ಐತಿ, ದೊಡ್ಡ ಶ್ರೀಮಂತರಿ ನೀವು. ನಿಮಗೊಂದು ಮಾತು ಹೇಳಿದ್ದೆ, ಮಗಳು ಸಣ್ಣಿರುವಾಗ ಇಲ್ಲಿ ನಮ್ಮ ತಾಲೂಕು ಯಲ್ಲಾಪುರಲ್ಲೇ ಶಾಲೆಗೆ ಹಾಕಿ ಒಂದು ಶಾಲೆಲ್ಲೇ ಕಲೀಲಿ. ಅವಾಗ ಏನ್ ಮಾಡ್ತೀರಿ, ಬೆಂಗಳೂರಿಗೆ ಕಳಿಸ್ತೀರಿ ಮಗಳು. ಅನಿವಾರ್ಯ ಆಯ್ತಪ್ಪ, ಇಲ್ಲ ಮಗಳು ಬೆಂಗಳೂರಿಗೆ ಬರುವಾಗ ಒಬ್ಬ ಕಟ್ಕೊಂಡೇ ಬಂದೈತಿ. ಹೀಗಿರುವಾಗ ಈಗ ನಾಳೆಯಿಂದ ಅಮ್ಮ ಮುಸುರು ತಗೊಂಡು ನಾವು ಯಾಕೋಬೇಕು, 100,000 ಎಕರೆ ಜಮೀನು ಐತಿ ನಿಮಗೆ. ಏನ್ ಪ್ರಯೋಜನ ಭದ್ರ? ನನ್ನ ಮಗಳು ಆ ಬಡ ಬಿಕಾರಿನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನೀನೇ ಅವಳಿಗೆ ಏನಾದ್ರೂ ಬುದ್ಧಿ ಹೇಳು. ಹಿರಿಯ ಜೀವ ನೀನೇ ಅಲ್ವಾ? ಅಲ್ಲೋಗಿ ಹೇಳು. ನೋಡಿ, ನನ್ನ ರಾಮಗೆ ಯಾವನು ಏನು ಮಾಡೋದಕ್ಕಾಗಲ್ಲ. ಮಹಾಭಾರತದಲ್ಲಿ ದ್ರೌಪದಿನ ಪಾಂಡವರು ಗೆದ್ದು ಬಂದಂತೆ ಆ ರಾಮ ಈ ಸೀತೆನ ಇಂದಲ ನಾಳೆ ಮತ್ತು ಒಯ್ತಾನೆ. ಇದು ಸತ್ಯ, ಇದು ಸತ್ಯ. ನೀ ನೋಡ್ತಿದ್ದೆ, ಅಪ್ಪ ತಾಯಿ ಯಾವತ್ತೂ ನನ್ನ ಮಗಳಿಗೆ ಹಾಳಾಗ್ಲಿ ಅಂತ ಮಾಡುವುದಿಲ್ಲ, ಮಾಡುವುದಿಲ್ಲ. ನೀವು ಅಪ್ಪ ತಾಯಿಯನ್ನ ಕೇಳದೆ ನೀವು ಮಾಡುವುದೇನು? ನನ್ನ ಬೇಕಲ್ಲ ನೀವು ಗಂಟು ಹಾಕ್ತೀರಿ. ನಾವು ಪೇಪರ್ದಲ್ಲಿ ನೋಡ್ತಿದ್ದೇವೆ, ಟಿವಿಲಿ ನೋಡ್ತಿದ್ದೇವೆ. ಮಗಳ ಹೊಂಡ ಕಾಣ್ದಿ ಬಾವಿಯಲ್ಲಿ ಹಾಕ್ತಾರೆ. ಎಷ್ಟು ಇನ್ನು ಮುಂದೆ ಕೇಳಿದ್ರೆ ಮಗಳ ಕೇಳಕ್ ಕುಂತ್ಕಂಡು ಕೆರೆಯಲ್ಲಿ ಹಚ್ತಾರೆ. ಈಗ ಸದ್ಯದಲ್ಲಿ ಟಿವಿಯಲ್ಲಿ ನೋಡ್ಲಿ ನಮ್ಮ 15 ಪೀಸ್ ಮಾಡಿ ಸೂಟ್ ಕೇಸಲ್ಲಿ ತುಂಬಿದ್ದಾರೆ. ಅದು ಅಲ್ಲದೆ 62 ಪೀಸ್ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದಾರೆ. ಇವೆಲ್ಲ ನಿಮ್ಮ ಹೆಣ್ಮಕ್ಳಿಗೆ ಗೊತ್ತಿದ್ದಾಗೂ ಹಗಲಿ ಕಳ್ಳ
ಮಾತು ಕೇಳಿ ನನ್ನ ಲವ್ವಾರ ನನ್ನ ಪ್ರೀಕರ್ ನನ್ನ ಲವ್ವಾರ ಕರ್ಕೊಂಬರ್ತಿರಲ್ಲ ಏನಮ್ಮ ಇದು ಸ್ವಲ್ಪ ಅಪ್ಪನ ಮಾತು ಕೇಳ್ಕೊಂಡು. ನೀನು ನಮ್ಮನೆ ಆಳು ಏನೋ ದೊಡ್ಡ ಮನುಷ್ಯ ಅಂತ ನಿನಗೆ ಬೆಲೆ ಕೊಡ್ತಾ ಇದ್ದೀನಿ. ಹಾಗೆ ಪ್ರೀತಿ ಪ್ರೇಮಕ್ಕೆ ಕಣ್ಣಿದೆ, ಕಾಮ ಮೋಜು ಅಂತ ಹೋಗ್ತಾರಲ್ಲ, ನಿನ್ನ ಮಾತುಗಳು ಅವ್ರಿಗೆ ಹೇಳು. ನಮ್ಮ ಪ್ರೀತಿ ಅಮರವಾದದ್ದು, ನಮ್ಮ ಪ್ರೀತಿ ಯಾವತ್ತೂ ಸಾಯಲ್ಲ, ನಮ್ಮ ಪ್ರೀತಿ ಪವಿತ್ರವಾದದ್ದು. ನಿನ್ನ ಮಾತುಗಳು ನನ್ನ ಮುಂದೆ ಮಾತಾಡೋದಕ್ಕೆ ಬರಬೇಡ. ನೋಡ್ ಭದ್ರ, ರಾಮು ಬಂದೇ ಬರ್ತಾನೆ, ನಿನ್ನ ಮಾತೇನು ನನ್ನ ಮುಂದೆ ನಡೆಯಲ್ಲ. ಭದ್ರ ಅವಳು ಯಾರ ಮಾತಿಗೂ ಕೇಳಲ್ಲ. ಕನ್ವರ್, ಆ ಬಡ ಬಿಕಾರಿಗೆ ಬುದ್ಧಿ ಕಲಿಸಲೇಬೇಕು. ನೀವೇನು ಯೋಚನೆ ಮಾಡಬೇಡಿ ಗೌಡ್ರೆ, ಆ ಮಗನಿಗೆ ಹೇಗೆ ತಕ್ಕ ಪಾಠ ಕಲಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಕನ್ವರ್, ಹುಲಿಯ ಬಾಯಲ್ಲೇ ಜಿಂಕೆ ಮರಿಯೊಂದು ಸಿಕ್ಕು ಹೇಗೆ ಒದ್ದಾಡುತ್ತದೆಯೋ ಹಾಗೆಯೇ ಅವನ ಸಂಸಾರ ನಮ್ಮ ಕೈಯಲ್ಲಿ ಸಿಕ್ಕು ಒದ್ದಾಡಬೇಕು. ಆದರೆ ಈಗ ಸಮಯ ಸರಿಯಾಗಿಲ್ಲ. ಮೊದಲು ನೀನು ನಾಳೆನೆ ಅಮೆರಿಕಕ್ಕೆ ಹೋಗಲು ಟಿಕೆಟ್ ಮಾಡು. ಇಂದು ಬಂದ ಮಗಳು ನಾಳೆ ಅಮೆರಿಕಕ್ಕೆ ಹೋಗಲಿ. ಅವಳು ಅತ್ತ ಹೋದ ನಂತರ ಈ ಬಡ ಬಿಕಾರಿಗೆ ಚೆನ್ನಾಗಿ ಹೊಡೆದು ಶಿವಾರ್ಪಣಮಸ್ತು ಅಂತರಾಯ್ತು. ನಂತರ ನನ್ನ ಮಗಳು ಇವನನ್ನ ಮರಿತಾಳೆ. ಅವಳು ಅಮೆರಿಕಾದಿಂದ ಬಂದ ನಂತರ ನನ್ನ ಮಗಳ ಜೊತೆ ನಿನ್ನ ಮದುವೆ. ಈ ರುದ್ರೇಗೌಡನ ಸರ್ವಾಸ್ತಿಗೂ ಒಳ್ಳೆಯ. ಮಾಮಾಜಿ, ನೀವು ಹೇಳಿದ ಹಾಗೆ ಈಗಲೇ ಹೋಗಿ ಟಿಕೆಟ್ ಬುಕ್ ಅನ್ನು ಮಾಡ್ಕೊಂಡು ಬರ್ತೇನೆ. ನೋಡ್ರಿ, ಸೋದರಳಿಯ ಅಪರೂಪಕ್ಕೆ ಬಂದಾನ. ನೀವು ಸ್ವಲ್ಪ ಟೆನ್ಷನ್ನಾಗ ಅದಿರಿ. ಇದಕ್ಕೆ ಸ್ವಲ್ಪ ಏನಾದ್ರೂ ಬಿಸಿ ಮಾಡ್ಬೇಕು ನೋಡ್ರಿ. ಈ ಮಗಳ ಮಾತು ಕೇಳಿದ್ರೆ ಎಂತವನಿಗಾದ್ರೂ ಮೈಯಲ್ಲಿ ಬೆವರು ಇಳಿಸ್ಬಿಟ್ಟಿದ್ದಾರೆ. ನಾ ಎಲ್ಲ ರೆಡಿ ಮಾಡ್ತೇನ್ರಿ. ಮೊದಲು ಫಾರಿನ್ ಮಾಲೆ ತೆಗಿ. ರಾಮು, ಈಗ ನನ್ನ ಕೈಯಲ್ಲಿ ಸರಿಯಾಗಿ ಸಿಕ್ಕಿಕೊಂಡ್ರೆ ಸಿಕ್ಕಿದ ರಾಮು, ಜೇಡರ ವಲಯಲ್ಲಿ ಸಿಕ್ಕಿದ ರಾಮು. ನಿನ್ನ ಕಣ್ಣಾಗ ಖಾರ ತುಂಬಲಿ, ನಿನ್ನ ಬಾಯಾಗ ಉಪ್ಪು ಹಾಕ್ಲಿ, ನಿನ್ನ ಉಡ್ದಾರ್ದಾಗ ಉಸುಗು ತುಂಬಲಿ, ಯಾನಮ್ಮನಿ ಬಂದು ಹಾಗೆ ನನ್ನ ಕುಡಿಕಿ ಹೊಡೆದು ಬಿಟ್ಟಲ್ಲ. ನಿನ್ನ ಬಾಯಾಗ ಮಣ್ಣು ಹಾಕ್ಲಿ. ಅರೆ ನಮ್ದು ಚೌಕ್ರಿಂದು ಕುಡ್ಕಿ ಹೋತು. ಇದ್ದದ್ದು ಒಂದೇ ಕುಡ್ಕಿ, ಅದು ಹೋತು. ಮತ್ತೇನ್ ನಾಲ್ಕು ಇರ್ತಾವ ಮಂದಿಗೆ. ಅರೆ ಚೌಕ್ರಿ ಒಂದಿದ್ದ ರಗಡಾಗೈತಿ, ನಾಲ್ಕು ಸುದ್ದಿ ಹೋಗ್ಯಾರ. ಅಲ್ಲ ಚೌಕ್ರಿ, ಏನು ನಿಮ್ದಕ್ಕೆ ಕುಡ್ಕಿ ಹೊಡೆದೋಯ್ತು ಕರೆ. ಹೌದು, ಅದಕ್ಕೆ ನಿದ್ದೆ ಹತ್ತಿದ ಮಂದಿ ಎದ್ದು ಕೊಡುವಂಗ ಯಾಕೆ ಬಾಯ್ ಮಾಡಾಕತ್ತಿ ನೀನು? ಅದು ಇನ್ನು ಏನಾದಂತ ಕೇಳ್ತಿರಲ್ರಿ. ಇದ್ದಿದ್ ಒಂದು ಕುಡಿಕಿ ಹೊಡೆದು ಹೋದ್ರ ಮುಂದೆ ನಮ್ಮ ಬಾಳೆ ಹೆಂಗ? ಅರೆ ಚೌಕ್ರಿ, ನಿಮ್ಮ ಅಪ್ಪ ಜೋಪಾನ್ ಮಾಡಿಟ್ಟ ಕುಡ್ಕಿ ಅಷ್ಟ ಅಲ್ಲ, 14, 15, 18 ವರ್ಷದಿಂದ ಚಂದಂಗ ಜೋಪಾನ ಮಾಡ್ಕೊಂಡು ಬಂದಿದ್ದ ಅಂತ ಅದನ್ನ ಒಡೆಯೋದು ಹಡದು ಮಟ್ಟ ಯಾವಾಗಿದ್ರು ಮತ್ ಒಡೆಯೋದ ಅಂತಿರಲ್ರಿ. ಇದು 18 ವರ್ಷದಿಂದ ಜೋಪಾನ್ ಮಾಡಿದ ಕುಡ್ಕಿ ಇವತ್ತು ನನ್ನ ಕೈಯಾಗ ಹೊಡಿತು ಅಂದ್ರೆ, ಇಂಥ ಪುಣ್ಯ ಪುರುಷನ್ ಕೈಲಿ ಕುಡ್ಕಿ ಹೊಡಿತು ಅಂದ್ರೆ ಏನಂದಿ? ಪಡಬೇಕು ಏನಂತಿದ್ಯ? ಏನಂದಿ ಅಂದೆ? ಪ್ಯೂರ್ ಅದಾವ, ಪ್ಯೂರ್. ಏನು ಗಡ್ಡ ಏನ್ ಪ್ಯೂರ್ ಅದಾವ ಅಂದೆ? ನಮ್ದಕ್ಕೆ ಮಾಲು ಪ್ಯೂರ್ ಐತಿ. ಇರ್ವಲ್ದಾಗ ಏನ ಬರೀ ಕುಡುಕಿನ ಹೊಡ್ಕೊಂತ ಅಡ್ಡಾಡ್ತಿಲ್ಲ, ಬ್ಯಾರೆ ಕೆಲಸ ಇಲ್ಲ. ಆದ್ರೆ ನಾವು ಒಂದ್ ಕೇಳಾಕ ಇಷ್ಟಪಡ್ತೀನಿ. ನಮ್ದು ಕುಡ್ಕಿ ನಿಮ್ದು ಕುಡ್ಕಿ ಹೊಡೆದು ಹೋದ
ಹೋಗಿದ್ ಹೋಗ್ಲಿ ಆದ್ರ ನನ್ನ ಹತ್ರ ಎಷ್ಟೋ ಹುಡುಗಿಯರು ಬಂದು ಎಷ್ಟೋ ಜನ ಬಂದು ಹುಡುಗಿ ಹೊಡ್ಸ್ಕೊಂಡು ಹೋಗ್ಯಾರ ಗೊತ್ತ ನಿನಗ ಯಾಕಂದ್ರೆ ಏನಾತ ನಮ್ಗೆ ಹೊಡಸ್ಕೊಂಡು ಹೋಗಾಕ ನಿಮ್ಮಂತವ್ರು ಕುಡುಕಿ ಹೊಡಿಯೋದ್ರಿಂದ ನನಗ್ ಸಂಬಳ ಜಾಸ್ತಿ ಆಕೈತಿ ಸಂಬಳ ಅಲ್ರಿ ಹೆಣ್ಮಕ್ಳ ಕುಡುಕಿ ಹೊಡೆದ್ರೆ ನಿಮ್ಮ ಸಂಬಳ ಯಾಕೆ ಜಾಸ್ತಿ ಆಗತೈತಿ ಅನ್ನೋದಲ್ಲ ನಾ ಹೇಳೋದು ಅಂದ್ರ ಹುಚ್ಚಿ ನಾನು ಕೆಲಸ ಮಾಡೋದು ಪ್ಲಾಸ್ಟಿಕ್ ಕಾರ್ಖಾನ್ಯಾಗ ಹಳೆ ಪಾತ್ರೆ ಹಳೆ ಕಬ್ಬಣ ಅದ್ರಾಗ ಕೆಲಸ ಮಾಡೋದು ನಾನು ಅಲ್ರಿ ಪ್ಲಾಸ್ಟಿಕ್ ಕಾರ್ಖಾನೆ ಒಳಗೆ ಕೆಲಸ ಮಾಡಿದ್ರ ಹಿಂಗ ಹುಡುಗಿಯಾರ ಕುಡುಕಿ ಯಾಕೆ ಹೊಡಿತೀರಿ ಅಂದೆ ಅದಕ್ಕೆ ಹೇಳ್ತಾರ ಏನ್ ಹೇಳ್ತಾರ ಹೆಣ್ಣು ಮಕ್ಕಳ ಬುದ್ಧಿ ಕೆಳಗಂತ ಎದ್ರ ಕೆಳಗಂತ ನಿಮ್ದುಗೆ ಮೊಣಕಾಲ್ ಕೆಳಗಂತ ಅದಕ್ಕೆ ಹೇಳ್ತಾರೆ ಕುಡ್ಕಿ ಚೌಕ್ರಿ ನಿಮ್ದು ಕುಡ್ಕಿ ಹೊಡೆದು ಹೋದ್ರು ಇವತ್ತೇನೋ ನನ್ನ ಕೈಯಾಗ ಹೊಡೆದು ಹೋದ್ರು ಅದು ನೀ ಏನ್ ಬೇಜಾರು ಮಾಡೋದು ಅವಂಗಿಲ್ಲ ಈ ಓಣಿಯಾಗ ಎಲ್ಲಾದ್ರೂ ನೀನ್ ಹಿಂಗ ಅಡ್ಡಾಡ್ ಬಂದಿ ನಿನ್ ಕುಡ್ಕಿ ಇವತ್ತು ಹೊಡೆದು ಅಷ್ಟೇ ಹೋತ ಆದ್ರ ನಮ್ಮ ಓಣಿಯಾಗ ಎಲ್ಲಾರು ನೀನ್ ಸಿಕ್ಕದಿ ನಿನ್ ಕುಡ್ಕಿನೂ ಹೋತ ನೀನು ಹೋದಿಲ್ಲ ಹಂಗ್ಯಾಕ ಮಾಡ್ತಾರ ನಾನ್ಯಾಕೆ ಹೋಗ್ತೀನಿ ಅಂತ ಚೌಕ್ರಿ ನಿಮ್ದು ಕುಡ್ಕಿ ಹೊಡೆದು ಎಲ್ಲ ಏನು ನಮ್ದು ನಿಮ್ದು ಏನೋ ಒಂದು ಖುಷಿಯಾಗ ಹೆಂಗಂದ್ರಿ ಪ್ಯಾರಿಗೆ ಆಗಬಿಟ್ಟೈತಿ ನಂಬಿಕೆ ಪ್ಯಾರಿಗೆ ಆಗಬಿಟ್ಟೈತಿ ಜಾನಿಗೆ ಹೋಗ್ಬಿಟ್ಟೈತಿ ನಂಬಿಕೆ ಜಾನಿಗೆ ಹೋಗ್ಬಿಟ್ಟೈತಿ ಕಾಲಸಿನ ಸೇತ ಇಲ್ಲ ನಂಬಿಕೆ ನೀತಿಗೆ ಬರ್ತಾ ಇಲ್ಲ ನಂಬಿಕೆ ಜಿಂದಗಿನೇ ಹಾಳಾಗ್ಬಿಟ್ಟೈತಿ ಯಾರಿಗೆ ಆಗಬಿಟ್ಟೈತಿ ಎಲ್ಲಿ ಮಟ ಕುಚಿ 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 ಹಾಗಲ್ಲ ಮುझे कुछ कुछ हो गया हो गया यदि छुछु छुछु विषय दिल तो पागल हो गया ಇದು ವಾಸಿಯಾಗದ ಹುಚ್ಚು 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 ಹೆಂಗದ ಚೌಕ್ರಿ ನಮ್ದಕ್ಕೆ ಒಂದ್ ಸ್ವಲ್ಪ ಬ್ಯಾರೆ ಕೆಲಸ ಹೋಗ್ತೀನಿ ನೆನಪಿರ್ಲಿ ಚೌಕ್ರಿ ಏನು ಪಿರುತಿ ಪಿರುತಿ ನೆನಪು ಅಂತ ಇದು ಒಂದನ್ನು ಮಳೆ ಮಾಡಿ ಕಳಿಸಿದ್ದಾತ ಇತ್ತಾಗ ಇನ್ನೊಂದು ಬರಾಕತೈತಿ ಕಮಾನ್ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಿಡೊನ್ನಿ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಿನಗೂ ನಿನಗೂ ಸಿಂಗು ಸಾಂಗು ಸಿಂಗು ಅದೇ ಸಿಂಗು ಸಾಂಗು ಸಿಂಗು ರೋಡ್ನಲ್ಲಿ ಕುಣಿದಾಡಿ ಜಿಗದಾಡಿ ಕೇಕೆ ಹೊಡೆದ ಏನು ಬೇಕೋ ಎಲ್ಲನ್ನು ಮಾಡಿ ಈಗ ಓಡ ಹೋದಂತೆ ಮಗ ಆ ಮಗ ಸಿಗಬೇಕಾಗಿತ್ತ ಒಂದು ಕೈ ನೋಡ್ಕೊಂತಿದ್ದೇನೆ ಅಲ್ರಿ ನೋಡ್ರಿ ಬೆದರು ಗೊಂಬಿ ಹಂಗ ಮೊಳ್ಳಿ ಹಂಗ ಮಾಡೋದು ಮಾಡಿ ಚಂದಾಗ ನಿಂತಾಳ ಸ್ವಲ್ಪ ಮುಖ ಈ ಕಡೆ ತಿರುಗ್ಸ ತಿರ್ಸಾಕಾಗಂಗಿಲ್ಲ ಯಾಕಂದ್ರ ಮಾಡೋದು ಪೂರ್ತಿ ಮಾಡ್ಯಾಳ ಇವಳ ನನ್ನ ಕಡೆ ಮುಖ ತಿರ್ಸಾಕಾಗಂಗಿಲ್ಲ ನಾಚಿಕೆ ಇಲ್ಲದ ನಾಟಕದ ನಟಿ ಹೆಂಗ ನಿಂತಾಳಲ್ಲ ಇವಳ ಯಾವಲೇ ನೀನು ಅಲ್ಲ ನನಗ ಮ್ಯಾದರ ಮಳ್ಳಿ ನಾಟಕದ ನಟಿ ಅಂತ ಮಾತಾಡ್ತೀಯ ಅಲ್ಲ ನಾ ಹಾಡುವಲ್ನಾಕ ಕುಣಿಯವಲ್ನಾಕ ಇನ್ನೊಂದು ಏನು ಬೇಕಾದ ಮಾಡುವಲ್ನಾಕ ಅದನ್ನ ಕೇಳಾಕ ನೀ ಏನ ನನ್ನ ಸ್ವಾದರ ಮಾವ ಏನ ಸ್ವಂತ ಮಾವ ಏನ ಬಾಡಿಗೆ ಮಾವ ಏನ ಕಟ್ಕೊಂಡವ ಏನ ಇಟ್ಕೊಂಡವ ಯಾಕಂದ್ರ ಕಟ್ಕೊಳ್ಳೋದಂತೂ ಈ ಜನ್ಮಕ್ಕೆ ನನಗ ಬೇಡ
ಹಕ್ಕಿಕತೆನೇ ಬ್ಯಾರೆ ಇತ್ತು ಮತ್ತ ನನ್ನೇನ ನೀ ಇಟ್ಕೊಂತಿಯಲ್ಲ ಮುಡುದಾರ ಹಳೆ ಮುಡುದಾರ ಅಲ್ಲ ಇವಳು ಯಾರು ಅಲ್ಲ ಆ ದಿನ ಸೇಬಣ್ಣ ತಿನಿಸ ಹಾಕಿ ಇವಳ ಅಂದಂಗಾತ ಇಂದ ಹಾಲು ಮೊಸರು ಮಾರಕ ಕುಡುಕಿ ಬಾಯಿ ತಕ್ಕೊಂಡು ನಿಂತಾಳ ಇದೇ ಇರ್ಬೇಕು ನೋಡ್ರಿ ಅಬಾಬಾಬಾ ಇವಂಗೆಲ್ಲ ಗೊತ್ತೈತಿ ಅಂದ್ರ ನಾವಿಲ್ಲಿ ಆಟ ನಡ್ಸಕ್ ಆಗಂಗಿಲ್ರಿ ಇದಕ್ಕ ಮಂಗ್ಯಾತನ ಹಚ್ಚಿ ಆಟ ಹಚ್ಚಬೇಕಾಗತ್ತ ಏನ್ರಿ ರೀ ನೀವರಿ ನಾವೇ ರೀ ಹಾ ನಿಮ್ಮದ ಕೇಳಾಕ್ ಹತ್ತಿನ್ರಿ ಅಂದ್ರ ಸ್ವಲ್ಪ ಬಿಚ್ಚಿ ಹೇಳ್ತೀರೇನ್ರಿ ಬಿಚ್ಚಿ 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 ಹೇಳಗಡಾತ್ ನಿನಗೆ ಹಿಡಿ ಕೈ ಹೊಡೆ ಬಿಚ್ಚ ಹೇಳ್ತಾನಂತ ಹಾ ಹೇಳೇ ಬಿಡೋರ್ದ ಮತ್ತೆ ಹಂಗೆ ತಡ ಮಾಡೋದು ಹಾ ನಾವ ಊರಿಗ ಊಟ ಹಾಕ್ಸ್ಬಿಡುದ ಹಾಕ್ಸೇ ಬಿಡುದ ಶುರು ಮಾಡುದ ಏನಾರು ಉಂಟು ಅಂತ ಹೇಳ್ರಿ ನಂತರ ಶುರು ಮಾಡೋಣ ಏ ಮೊದ್ಲಿಗೆ ಶುರು ಮಾಡೋಣ ಆಮೇಲೆ ನಂತರ ಏನ್ರ ಇದ್ರೆ ಹೇಳೋಣ ಜುಮ್ಮಂತ ಜಾರುವ ಬಾ ಹುಡುಗಿ ದಮ್ಮಂತ ಜಾರುವ ಬಾ ಕೇಳ ಜುಮ್ಮಂತ ಜಾರುವ ಬಾ ದಮ್ಮಂತ ಹಾರುವ ಬಾ ಮುಂಜಾನೆಲೆ ಮುಸ್ಸಂಜೆಲೆ ಒಪ್ಪಿತಗೆ ಹಬ್ಬ ಮಾಡೋಣ ಬಾರೆ ಜುಮ್ಮಂತ ಜಾರುವ ಬಾ ಜುಮ್ಮಂತ ಹಾರುವ ಬಾ ಜುಮ್ಮಂತ ಜಾರುವ ಬಾ ಜುಮ್ಮಂತ ಹಾರುವ ಬಾ ಮುಂಜಾನೆಲೆ ಮುಸ್ಸಂಜೆಲೆ ಒಪ್ಪಿತಗೆ ಒಪ್ಪಿ ಮಾಡೋಣ ಬಾರೆ ಜುಮ್ಮಂತ ಜಾರುವ ಬಾ ದಮ್ಮಂತ ಹಾರುವ ಬಾ ಜುಮ್ಮಂತ ಜಾರುವ ಬಾ ದಮ್ಮಂತ ಹಾರುವ ಬಾ ಆನ ಮೇಲೆ ಮೇಘಮಾಲೆ ಪಾತು ಸಂಪಾತು ಪ್ರೇಮ ಭಾವ ಕೊಟ್ಟ ಜೀವ ಸಂಪಾತು ಸಂಪಾತು ಅಂಗಿ ಚಂಚಲೆ ರಂಗಿದ ಗುಡಿ ಅಂಗಿ ಚಂಚಲೆ ರಂಗಿದ ಗುಡಿ ಕಲ್ಲಿ ಗಿಲ್ಲಿ ಆಟ ಆಡೋಣ ಬಾರ ನಮ್ಮಂತ ಜಾರುವ ಬಾ ನಮ್ಮಂತ ಹಾರುವ ಬಾ ನಮ್ಮಂತ ಜಾರುವ ಬಾ ನಮ್ಮಂತ ಹಾರುವ ಬಾ ಕೆಂಪು ಕೆನ್ನೆ ನಾಚಿದಾಗ ಇದು ಸಿಕ್ಕತು ಕೊಳ್ಳಗಳಲ್ಲಿ ನಾಚಿದಾಗ ಸಂಪಾತು ಸಂಪಾತು ಕಲಿಗೆ ಬೆಚ್ಚಗೆ ಹಸೆಯು ಅಪ್ಪಿಗೆ ಕಲಿಗೆ ಬೆಚ್ಚಗೆ ಹಸಿಗೆ ಅಪ್ಪಿಗೆ ಇಟ್ಟು ಕೊಟ್ಟು ಕೂಡಿ ಆಡೋಣ ಬಾರ ಜುಮ್ಮಂತ ಜಾರುವ ಬಾ ಜುಮ್ಮಂತ ಹಾರುವ ಬಾ ಜುಮ್ಮಂತ ಜಾರುವ ಬಾ ಜುಮ್ಮಂತ ಹಾರುವ ಬಾ ಲಾ 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 ಈಗ ಈಗ ಆತಲ್ಲ ನೀನು ಹೋಗೋಣೇನ ಬೇಡ ಇಲ್ಲೇ ಇರೋಣ ನಂದೊಳ್ಳಿ ಜಾತ್ರ್ಯಾಗ ಕಣ್ಣಿನ ಮ್ಯಾಗ ಬಿದ್ದ ಹೌದಾ ನಂದೊಳ್ಳಿ ಜಾತ್ರ್ಯಾಗ ಕಣ್ಣಿನ ಮ್ಯಾಗ ಬಿದ್ದ ಹುಡುಗ ಕೆಂಪನ ಹಿಡಿಗಳ
ಕಣ್ಣಿನ ಮ್ಯಾಲ ಬಿತ್ತ ನಮ್ಮೂರ ಜಾತ್ರಾಗ ಕಣ್ಣಿನ ಮ್ಯಾಲ ಬಿತ್ತ ಹುಡುಗಿ ಕೆಂಪ ನನ್ನಿನ ಗಲ್ಲಗ ನಾನು ಕೊಡಲೇನ ಮುತ್ತ ಹುಡುಗಿ ಕೆಂಪ ನನ್ನಿನ ಗಲ್ಲಗ ನಾನು ಕೊಡಲೇನ ಮುತ್ತ ಹೌದೇನ ಬಡತನದಲ್ಲಿ ಡಿಗ್ರಿ ಮುಗಿಸಿದರೂ ಕೆಲಸವಿಲ್ಲದೆ ಅಲೆಯುತ್ತಿರುವ ನಾನು ಮದುವೆ ವಯಸ್ಸಿಗೆ ಬಂದರೂ ಮದುವೆಯಾಗದ ತಂಗಿ ನಮ್ಮಿಬ್ಬರ ಬದುಕಿಗೊಂದು ನೆಲೆ ಕಲ್ಪಿಸುವುದಕ್ಕಾಗಿ ಪ್ರತಿನಿತ್ಯ ಪರಿತಪಿಸುತ್ತಿರುವ ನನ್ನ ಅಣ್ಣ ಈ ಬಡವರ ಕಷ್ಟ ಹೇಳುತ್ತೀರೆ ಬೇಗ ನನಗೊಂದು ಕೆಲಸ ಸಿಕ್ಕಿದರೆ ನಮ್ಮೆಲ್ಲ ಕಷ್ಟಗಳು ದೂರವಾಗಿ ಬಿಡುತ್ತವೆ ದೇವ ಆದಷ್ಟು ಬೇಗ ಈ ಬಡವರ ಬಾಳಿಗೆ ಒಂದು ನೆಲೆ ಕಲ್ಪಿಸುತ್ತದೆ ಆದಷ್ಟು ಬೇಗ ಈ ಬಡವರನ್ನ ಕಣ್ತೆರೆದು ನೋಡುತ್ತದೆ ಹಲೋ ಲಕ್ಷ್ಮಣ್. ಹಲೋ ಸುರೇಶ್, ಹೇಗಿದೆಯಾ? ನಾನು ಚೆನ್ನಾಗಿದ್ದೇನೆ ಮಿತ್ರ. ಹಾಗೆ ನಿನ್ನ ನೋಡುತ್ತಿದ್ದರೆ ಯಾವುದೋ ವಿಷಯದಲ್ಲಿ ಮಗ್ನರಾದಂತೆ ಕಾಣುತ್ತಿದೆ. ಅದೇನಿಲ್ಲ ಮಿತ್ರ, ನಿನ್ನಲ್ಲಿ ಹೇಳುವಂತದ್ದೇನಲ್ಲ. ಅದಿರ್ಲಿ, ನಿನ್ನ MBBS ವಿದ್ಯಾಭ್ಯಾಸ ಹೇಗಾಯ್ತು? ವಿದ್ಯಾಭ್ಯಾಸದ ವಿಷಯ ಇರಲಿ ಮಿತ್ರ, ನಾವಿಬ್ಬರು ಆತ್ಮೀಯ ಸ್ನೇಹಿತರೆಂಬುದನ್ನು ನೀನು ಮರೆಯಬೇಡ. ನಿನ್ನ ಕಷ್ಟವನ್ನು ನನ್ನಲ್ಲಿ ಹೇಳು, ನಾನು ಕೈಲಾದಷ್ಟು ಶಕ್ತಿ ಮೀರಿ ನಿನಗೆ ಸಹಾಯ ಮಾಡುತ್ತೇನೆ. ಬಡತನದಲ್ಲಿ ಡಿಗ್ರಿ ಮುಗಿಸಿರುವ ನನಗೊಂದು ಕೆಲಸ ಸಿಗ್ತಾ ಇಲ್ಲ. ನನ್ನ ತಂಗಿ ಸವಿತಾ ಮದುವೆ ವಯಸ್ಸಿಗೆ ಬಂದಿದ್ದಾರೆ. ನನ್ನ ಅಣ್ಣ ದುಡಿಯುತ್ತಿರುವುದು ನಮ್ಮ ಮನೆ ನಡೆಸುವುದಕ್ಕೂ ಸಾಲುತ್ತಿಲ್ಲ. ಹೀಗಿರುವಾಗ ಅವಳ ಮದುವೆ ಖರ್ಚಿಗೆ ವರದಕ್ಷಿಣೆಗೆ ಎಲ್ಲಿಂದ ಹಣ ಸಂಗ್ರಹಿಸುವುದೆನ್ನುವ ಇದೇ ಚಿಂತೆ ಸುರೇಶ್. ಮತ್ತೇನಿಲ್ಲ. ಇಷ್ಟು ಸಣ್ಣ ವಿಷಯಕ್ಕೆ ನೀನು ಚಿಂತೆ ಮಾಡಬೇಡ ಗೆಳೆಯ, ಇದನ್ನು ನಾನು ಬಗೆಹರಿಸುತ್ತೇನೆ. ಈ ಮದುವೆ ಎನ್ನುವುದು ಒಂದು ಸಾಗರ ಇದ್ದ ಹಾಗೆ ನೋಡುವುದಕ್ಕೆ ಸುಂದರವಾಗಿ ಕಾಣುತ್ತದೆ. ಆದರೆ ಅದರೊಳಗೆ ಧುಮುಕಿ ಹೀಗೆ ಜನ ಸೇರಬೇಕಾದರೆ ದೊಡ್ಡ ದೊಡ್ಡ ಅಲೆಗಳು ನಮ್ಮತ್ತ ಅಪ್ಪಳಿಸಿ ಬರುತ್ತವೆ. ದೊಡ್ಡವರು ಹೇಳಿದ ಮಾತನ್ನು ನೀನು ಕೇಳುವುದಿಲ್ಲ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು. ಹೀಗಿರುವಾಗ ಮಂಗಳ ಕಾರ್ಯವನ್ನು ಮಾಡುವುದು ನೀನೊಂದಷ್ಟು ಸುಲಭ ಗೆಳೆಯ. ಮನುಷ್ಯನ ಜಾತಿಯಲ್ಲಿ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಹಾಗೆ ನಾನೊಂದು ನಿರ್ಧಾರ ಮಾಡಿರುವೆ. ನೀನೊಪ್ಪಿದರೆ ನಿನ್ನ ತಂಗಿ ನನಗೆ ತಕ್ಕ ಸತಿ. ಇದಕ್ಕೆ ನಿನ್ನ ಉತ್ತರ? ಇದು ಹೇಗೆ ಸಾಧ್ಯ? ನಾವು ಬಡವರು, ನೀವು ಆಗರ್ಭ ಶ್ರೀಮಂತರು. ತಿಪ್ಪೆಯಲ್ಲಿರುವಂತಹ ತಿರುಕನ್ನು ನಮಗೆ ಇಬ್ಬರಿಗೆ ಆಸೆ. ಒಂದು ವೇಳೆ ನೀನು ಒಪ್ಪಿದ್ರು ನಿನ್ನ ಅಣ್ಣ ಒಪ್ಪಬೇಕಲ್ಲ. ಮಿತ್ರ, ನನ್ನ ಮಾತನ್ನು ನನ್ನ ಅಣ್ಣ ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡಲಾರ. ಮೊದಲು ನನಗೆ ನೀನು ಒಪ್ಪಿಗೆ ಕೊಡು. ಆ ದೇವರ ಮೇಲೆ ಪ್ರಮಾಣ ಮಾಡಿ ನಿನಗೆ ವಚನ ಕೊಡುತ್ತೇನೆ. ನಿನ್ನ ತಂಗಿ ನಮ್ಮ ಮನೆ ಸೊಸೆಯಾಗಿ ಬಂದೇ ಬರುತ್ತಾಳೆ. ಚಿಂತೆ ಮಾಡಬೇಡ. ಇದೇನೇ ಕವಿತಾ, ಬೆಳಗ್ಗೆನೆ ಎದ್ದು ದೇವರ ದರ್ಶನವನ್ನ ಮಾಡಿಕೊಂಡು ಬಂದಂತೆ ಕಾಣ್ತದೆ. ಅಲ್ಲವೇ ಕವಿತಾ, ದೇವರಲ್ಲಿ ಏನಂತ ಬೇಡ್ಕೊಂಡೆ? ನೋಡ್ರಿ, ನನಗೆ ಈ ಮನೆಯಲ್ಲಿ ಯಾವುದಕ್ಕೆ ಕೊರತೆ ಆಗಿದೆ ಹೇಳಿ? ನನ್ನ ಚಿನ್ನ ರತ್ನಗಿಂತ ಹೆಚ್ಚಾಗಿ ನೋಡ್ಕೊಳ್ಳುವಂತ ಪತಿ, ದೇವರಿಗಿಂತ ಮಿಗಿಲಾಗಿ ತಾಯಿ ಸ್ಥಾನದಲ್ಲಿಟ್ಟು ನೋಡ್ಕೊಳ್ಳುವಂತ ಮೈದ. ಆದ್ರೆ ಪ್ರೀತಿಯಿಂದ ಜೋಗಳ ಆಡಿ ಒಂದು ಮಗುನ ಪ್ರೀತಿಯಿಂದ ಸಾಕ್ಬೇಕು ಅಂತ ನನ್ನ ಮನಸ್ಸಲ್ಲಿ ಆಸೆ ಗೋಪುರಗಳನ್ನೇ ಕಟ್ಕೊಂಡಿದ್ದೀನಿ. ಆದರೆ ಮಕ್ಕಳಿಲ್ಲದ ಮನೆ ದೇವರಿಲ್ಲದ ಗುಡಿಯಂತೆ ಗೂಳಾಗಿದೆ. ಅದಕ್ಕೋಸ್ಕರ ಆ ದೇವರಲ್ಲಿ ಒಂದು ಮಗುನ ಪ್ರಾರ್ಥನೆಯಿಂದ ಕೇಳ್ಕೊಳ್ಳೋಣ ಅಂತ ಹೋಗಿದ್ದೆ. ತಂದೆ, ಈ ನನ್ನ ಪಂಚತನಕ್ಕೆ ಮಗುನ ಕೊಟ್ಟು ಒಂದು ಸಂತಾನ ಭಾಗ್ಯ ಕೊಡು ಅಂತ ಕೇಳಿದ್ರು. ಅಯ್ಯೋ ಮಕ್ಕಳ ಫಲದ ಹಂಬಲಕ್ಕಾಗಿ ಹುಟ್ಟು ಕಲ್ಪನೆಯಲ್ಲಿ ಕಾಲಿಡಬೇಡ. ಈಗಾಗಲೇ ನಮಗೆ ಮುತ್ತಿನಂತ ಮೈದುನನ್ನ ಕರುಣಿಸಲುವೆ
ಅಷ್ಟೇ ಸಾಕು. ಮತ್ತೇಕೆ ನಿನಗೆ ಪುತ್ರ ಸಂತಾನ? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅಂದ್ರೆ ಎಂದು ಸುಂದು ಬಡಿದರಂತೆ ಅಸಂತೋಷದಿಂದ ನಿಲ್ಲದಿರಿ ಕವಿತಾ. ನನ್ನ ತಮ್ಮನಾದ ಸುರೇಶನು ನನಗೆ ಆ ದೇವರು ದಯಪಾಲಿಸಿದ 2 ಕಣ್ಣುಗಳಿದ್ದಂತೆ. ಒಂದು ಕಣ್ಣಿಗೆ ನೋವಾದರೆ ಸಾಕು, ಸಹಿಸಲಾರದು ಈ ರಮೇಶನ ಮನ. ಸತಿಪತಿಗಳಿಬ್ಬರು ಯಾವುದೇ ವಿಷಯದಲ್ಲಿ ತನ್ಮಯರಾದಂತೆ ಕಾಣುತ್ತಿದೆ. ಓ ಸುರೇಶ, ಬಾರೋ, ಈ ತಾನೇ ಬಂದೇನು? ಅಯ್ಯೋ, ಎಷ್ಟು ದಿನ ಆಯ್ತು ನೀನು ನೋಡಿ. ಒಂದು ಹಾಗೆ ಪರೀಕ್ಷೆ ಚೆನ್ನಾಗಿ ನಡೆಯಿತು ತಾನೆ? ಅಣ್ಣ, ನಿಮ್ಮಿಬ್ಬರ ಆಶೀರ್ವಾದದಿಂದ ನಾನು ಪರೀಕ್ಷೆ ಪೇಪರನ್ನು ಚೆನ್ನಾಗಿ ಬರೆದಿದ್ದೇನೆ. ಪ್ರಪಂಚವನ್ನು ಕಣ್ತೆರೆದು ನೋಡುವ ಮೊದಲೇ ತಂದೆ ತಾಯಿಯನ್ನ ಕಳೆದುಕೊಂಡೆ. ಯಾವ ಮಾತಾಯಿ ನನ್ನನ್ನು ಹೆತ್ತು ಕಸದ ತೊಟ್ಟಿಯಲ್ಲಿ ಕೂಸಾಗಿ ಬಿಟ್ಟು ಹೋದಳೋ ಅಂದು ನಿಮ್ಮ ತಂದೆ ನನ್ನನ್ನು ತಂದೆ ಸಾಕಿ ಸಲುಹಿದರು. ನನ್ನ ಈ ಉನ್ನತ ಶ್ರೇಣಿಗೆ ಪಾತ್ರರಾದ ನೀವೇ ನನ್ನ ಪಾಲಿನ ದೇವರಣ್ಣ, ನೀವೇ ನನ್ನ ಪಾಲಿನ. ನರ ಮಾನವ ಮಾಂಸದ ಮುಂದೆ ಈ ಶರೀರ. ನಾವು ಜೀವನ ಎಂಬ ಜೋಕಾಲಿಯ ನಾಟಕದ ನಟನಾಕಾರರು. ನಟನೆಗೆ ತಕ್ಕಂತೆ ವರ್ತಿಸುವರು ನಾವಾದರೂ ಸೂತ್ರಧಾರ ಮೇಲಿರುವ ದೇವರು. ನೀನು ಬೀದಿಯ ಕೂಸಾಗಿ ಅಳುತ್ತಿರುವ ನಿನ್ನನ್ನು ಕಂಡು ನನಗೆ ಆ ದೇವರು ದಯಪಾಲಿಸಿದ ವರವೆಂದು ತಿಳಿದು ನನ್ನ ತಂದೆ ತನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ನಿನ್ನನ್ನು ಸಾಕಿ ಸಲವಿ ಸಂರಕ್ಷಣೆ ಮಾಡಿದರು. ಇದು ಪ್ರತಿಯೊಬ್ಬ ಇಲ್ಲಿರುವ ಮಾನವರ ಮಾನವೀಯತೆ ಕರ್ತವ್ಯ. ಹೌದಣ್ಣ, ನೀವು ಕೂಡ ನಿಮ್ಮ ತಂದೆಯಂತೆ ನನ್ನ ಸ್ವಂತ ತಮ್ಮನಿಗಿಂತಲೂ ಹೆಚ್ಚಾಗಿ ಸಾಕಿ ಸಲುಹಿದ್ದೀರಿ. MBBS ವರೆಗೂ ವಿದ್ಯೆಯನ್ನು ಓದಿಸಿದ್ದೀರಿ. ಅಂದು ಸಿಕ್ಕ ಬೀದಿಯ ಕೂಸನ್ನು ಇಂದು ಡಾಕ್ಟರನ್ನಾಗಿ ಮಾಡಿದ್ದೀರಣ್ಣ. ಡಾಕ್ಟರ್, ನಿಮ್ಮ ಕಷ್ಟದ ಕಾಯಕ ಅಷ್ಟಿಷ್ಟಲ್ಲ, ನಿಮ್ಮ ತಮ್ಮನಾಗಿ ಸ್ವಲ್ಪ ಋಣ ತೀರಿಸಿದರು. ಮುಂದಿನ ಜನ್ಮದಲ್ಲಾಗಿ ನಿಮ್ಮ ಮಗನಾಗಿ ಹುಟ್ಟಿ ಋಣ ತೀರಿಸಿ ಋಣಮುಕ್ತನಾಗ್ತೀರಣ್ಣ. ನೋಡು ಸುರೇಶ, ಇಂಥ ಅಪಾರವಾದ ಪ್ರೀತಿ ಕಂಡು ನನಗೆ ಬಹಳ ಸಂತೋಷವಾಗುತ್ತದೆ. ನೋಡು, ನೀನು ಓದು ಮುಗಿಸಿರುವೆ, ಡಾಕ್ಟರ್ ಪದವಿಯನ್ನೂ ಪಡೆದುಕೊಂಡಿರುವೆ. ಆದ್ರೂ ಒಂದು ನನ್ನ ಚಿಕ್ಕದೊಂದು ಆಸೆ ಬಾಕಿ ಇದೆ ನೋಡೋಣ. ಏನಣ್ಣ ಅದು? ಅದೇನೆಂದ್ರೆ, ನಿನ್ನ ಮದುವೆ ಒಂದು ಮಾಡಿದ್ನಿ ಅಂದ್ರೆ ನನ್ನ ತಲೆ ಮೇಲಿನ ಭಾರ ಕಡಿಮೆ ಆಗ್ತದೆ. ಅಣ್ಣ, ತಿಪ್ಪೆಯಲ್ಲಿದ್ದವನಂತಂದು ಉಪ್ಪರಿಗೆ ಮೇಲೆ ಕುಳ್ಳಿರಿಸಿ ಹರುಷ ಪಡುವ ನಿನ್ನಂತ ಅಣ್ಣನನ್ನು ಪಡೆದ ನಾನೇ ಅದೃಷ್ಟವಂತಣ್ಣ, ನಾನೇ ಅದೃಷ್ಟವಂತ ಅಣ್ಣ. ಹಾಗೆ ಮದುವೆಯ ವಿಷಯದ ಬಗ್ಗೆ ಕೇಳಿದೆಯಲ್ಲ ನೀನು, ಮರೆತೇ ಬಿಟ್ಟಿದ್ದೆ. ಏನದು ಅಣ್ಣ? ನನ್ನ ಸ್ನೇಹಿತ ಲಕ್ಷ್ಮಣನಿಗೆ ಒಂದು ಮಾತು ಕೊಟ್ಟಿರುವೆ. ಏನದು ವಿಷಯ ಹೇಳು. ನಿನ್ನ ತಂಗಿ ಸವಿತಾಳನ್ನು ನಾನು ಮದುವೆಯಾಗುತ್ತೇನೆಂದು. ಇದಕ್ಕೆ ನಿನ್ನ ಒಪ್ಪಿಗೆ ಇದೆ? ಇಷ್ಟು ಸಣ್ಣ ವಿಷಯನ್ನ ಕೇಳಬೇಕೇನೋ ನೀನು? ನಿನ್ನ ಆಸೆಯಂತೆ ನಾನು ಸಿದ್ಧನಾಗಿದ್ದೆ. ನೀನು ಆ ಲಕ್ಷ್ಮಣನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿದರೆ ನಿನ್ನ ಮಾತಿಗೊಂದು ಬೆಲೆ ಬರುತ್ತದೆ. ಹೌದು ರೀ, ಬಡ ಕುಟುಂಬದಿಂದ ಒಂದು ಹೆಣ್ಣನ್ನ ತಂದು ನಮ್ಮ ಮನೆ ತುಂಬಿಸ್ಕೊಂಡ್ರೆ ನಮಗೂ ಕೂಡ ನಾಳೆ ದಿವಸ ಈ ಸಮಾಜ ತುಂಬಾ ಗೌರವದಿಂದ ತಲೆ ಎತ್ತಿ ನೋಡುತ್ತೆ ರೀ. ನಾಳೆನೇ ಹೋಗಿ ನಾವು ಹೆಣ್ಣು ಕೇಳೋಣ ರೀ. ತುಂಬಾ ದೂರದಿಂದ ಬಂದು ಆಯಾಸ ಆಗಿದೆ, ಒಳಗಡೆ ಹೋಗಿ ಕೈಕಾಲು ಮುಖ ತೊಳ್ಕೊ. ನಾನು ನಿನಗೆ ಬಂದು ಬಿಸಿ ಬಿಸಿ ಊಟನ ಬಡಿಸ್ತೀನಿ. ಆಯ್ತು. ನೋಡು ಕವಿತಾ, ನೀನು ಈ ಮನೆಗೆ ಹಿರಿ ಸೊಸೆಯಾಗಿರುವಿ. ಗುರು ಹಿರಿಯರ ಅಪ್ಪಣೆಯಂತೆ ನಾನು ನಿನ್ನನ್ನ ಮದುವೆ ಆದೆ. ಈಗ ನಿನ್ನ ಪತಿಯಾಗಿ ಹೇಳುವ ಮಾತಿನೆಂದರೆ, ನನ್ನ ತಮ್ಮನಾದ ಸುರೇಶನಿಗೆ ಯಾವುದೇ ತೊಂದರೆ ತೋರಿಸಬಾರದಂತೆ ನೋಡಿಕೊಳ್ಳು ನಿನ್ನ ಕರ್ತವ್ಯ. ಇದು ಪತಿಯ ಪರಮಾತ್ಮ. ನಿಮ್ಮ ಮಾತೇ ನನಗೆ ವೇದವಾಕ್ಯ. ಯಾವತ್ತೂ ಕೂಡ ನಿಮ್ಮ ಮಾತನ್ನ ನಾನು ತಪ್ಪದೆ, ನಾನು ಸದಾಕಾಲ ನಿಮ್ಮ ಮಾತನ್ನೇ ನೆನೆಸ್ಕೊಂಡು ಹೋಗ್ತೀನಿ. ಸರಿ ತಾನೆ? ಅಂದ ಹಾಗೆ ನೋಡು, ಮರ್ತೇ ಬಿಟ್ಟಿದ್ದೆ. ನಾಳೆ ನನ್ನ ತಮ್ಮನಿಗೆ ಹೆಣ್ಣನ್ನ ನೋಡ್ಲಿಕ್ಕೆ ಹೋಗ್ಬೇಕು. ಎಲ್ಲ ಸಿದ್ಧತೆಯನ್ನ ಮಾಡು. ಅಲ್ಲ, ಸೂಟ್ ಕೇಸ್ ಎಲ್ಲ ರೆಡಿ ಮಾಡು.
ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೇನೆ. ಅಂದ ಹಾಗೆ ಮರ್ತೇ ಬಿಟ್ಟಿದೆ, ತೋಟಕ್ಕೆ ಹೋಗುವ ಮುನ್ನ ಒಂದು ಮುತ್ತಿನ